ಶ್ರೀಮದ್ಭಗವದ್ಗೀತೆಯ 3ನೇ ಅಧ್ಯಾಯದ 4ನೇ ಶ್ಲೋಕ. ನ ಕರ್ಮಣಾಂ ಅನಾರಂಭಾತ್ ನಿಷ್ಕರ್ಮ್ಯಂ ಪುರುಷೋಶ್ನುತೆ ನ ಚ ಸನ್ಯಸ್ಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಹಿಂದೆ ಅರ್ಜುನ ಪ್ರಶ್ನೆಯನ್ನ ಮಾಡಿದ, ಹೇ ಪರಮಾತ್ಮ, ನೀನು ಜ್ಞಾನಯೋಗವು, ಜ್ಞಾನನಿಷ್ಠೆಯು ಕರ್ಮನಿಷ್ಠೆಗಿಂತಲೂ ಶ್ರೇಷ್ಠ ಅಂತ ಹೇಳಿದೆ. ಒಮ್ಮೊಮ್ಮೆ ಕುರುಕರ್ಮ ಅಂತೀರಿ, ಒಮ್ಮೊಮ್ಮೆ ಬುದ್ಧಿಯಲ್ಲಿ ನಿಷ್ಠನಾಗು ಅಂತ ಹೇಳ್ತೀವಿ. ವ್ಯಾಮಿಶ್ರೇಣ ವಾಕ್ಯೇನ, ನಮಗೆ ಕರ್ಮ ಮಾಡಂತೀವಿ, ಜ್ಞಾನ ಶ್ರೇಷ್ಠ ಅಂತ ಹೇಳ್ತೀವಿ. ಜ್ಞಾನವೇ ಶ್ರೇಷ್ಠ ಅಂತಾದರೆ ನಾವು ಜ್ಞಾನವನ್ನ ಅನುಸರಿಸೋಣ. ಇದು ಘೋರವಾಗಿರ್ತಕ್ಕಂಥದ್ದು, ಕರ್ಮ ಅಂತಕ್ಕಂಥದ್ದು. ಹಾಗಾಗಿ ಈ ಘೋರ ಕರ್ಮದಲ್ಲಿ ತೊಡಗುವುದು ಬೇಡ ಎಂಬ ಅಭಿಪ್ರಾಯದಿಂದ ನನಗ್ಯಾಕೋ ಸಮಸ್ಯೆ ಅನಿಸ್ಲಾಗತ್ತೆ. ನೀನು ಭ್ರಮಿತನನ್ನಾಗಿ ಮಾಡಬೇಕು ಅಂತ ಹೇಳಲಿಕ್ಕಿಲ್ಲ, ಆದ್ರೆ ನಮಗೆ ಹಂಗನ್ಸ್ಲಿಕ್ಕೆ ಅದು ಏನಂತ, ಮೋಹಯಸೀವ, ನಮ್ಮನ್ನ ಭ್ರಮಿತರನ್ನಾಗಿ ಮಾಡ್ತೀಯೇನೋ ಅಂತ ಅನಿಸ್ಲಾಗತ್ತೆ. ಅದ ಭ್ರಮ ಕಳೆಯುವಂತ ನೀನು ನಮ್ಮನ್ನ ಭ್ರಮಿತರನ್ನಾಗಿ ಮಾಡ್ತೀಯ ಎಂಬುದು ಸರಿಯಲ್ಲ. ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಕರ್ಮವನ್ನು ಅನುಸರಿಸುವುದರಲ್ಲಿ ನನಗೆ ಶ್ರೇಯಸ್ಸಿದೆಯೋ ಅಥವಾ ಜ್ಞಾನವನ್ನ ಅನುಸರಿಸುವುದರಲ್ಲಿ ನನ್ನ ಶ್ರೇಯಸ್ಸಿದೆಯೋ ನನಗೇನು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಿನಗೆ ನಾನು ಪುನಃ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ, ಯಾವುದನ್ನು ಅನುಸರಿಸೋಣರಿಂದ ಶ್ರೇಯ ಅಹಂ ಆಪ್ನುಯಾತ್, ಶ್ರೇಯಸ್ಸನ್ನ ನಾನು ಹೊಂದುತ್ತೇನೆ, ಅದನ್ನ ಹೇಳುವಂತವನಾಗು. ಪ್ರಶ್ನೆ ಏನೈತಿ, ಎರಡು ಹೇಳ್ಕೊಂಬಂದ ನಿಮ್ಮ ಇಂದ ಕರ್ಮನೂ ಬೇಕು ಅಂತ. ಇವನಿಗೆ ಕುರುಕರ್ಮತ್ವಂ ಅಂತ ಇವನಿಗೆ ಹೇಳ್ತಾನೆ. ಮುಂದೆಲ್ಲ ಏನ್ ಹೇಳೋಣ, ಜ್ಞಾನ ಶ್ರೇಷ್ಠ ಅಂತ ಹೇಳ್ಕೊಂಬಂದ ಅಲ್ರಿ. ಇವನಿಗೆ ಸಮಸ್ಯೆ ಯಾವುದು ಮಾಡಬೇಕು, ಪೂಜೆನೂ ಮಾಡು, ಶಾಸ್ತ್ರನೂ ಕೇಳು. ಶಾಸ್ತ್ರ ಕೇಳು ಚಲೋನೋ, ಪೂಜೆ ಮಾಡ್ಕೊಂಡ್ರೆ ಚಲೋ. ಪ್ರಶ್ನೆ ಬರ್ತೀವಿ ನಿಮ್ ಎದುರಿಗೆ ಬರುವಂತ ಪ್ರಶ್ನೆ ಎರಡು ಹೇಳದಪ್ಪ. ಪೂಜಾನು ಮಾಡ್ರಿ, ಶಾಸ್ತ್ರನೂ ಕೇಳಿ. ಆಗ ಯಾವ್ದು ಮಾಡಿದ್ರೆ ಚಲೋ ರೀ? ಇವೆರಡು ಪೈಕಿ ಯಾವ್ದು ಮಾಡಿದ್ರೆ ಚಲೋ? ಶಾಸ್ತ್ರ ಕೇಳೋ ಚಲೋನು, ಗಂಟೆ ಬಾರಿಸೋದ್ರ ಚಲೋನು? ಅದನ್ನೆಲ್ಲ ಅರ್ಜುನ ಪೈಕಿ ನೀವು ಶಾಸ್ತ್ರ ಕೇಳೋದು ಚಲೋ ಅಂದ್ರೆ ಅದನ್ನೇ ಹೇಳ.
ಶಾಸ್ತ್ರ ಕೇಳುವುದೇ ಚಲೋ, ಶಾಸ್ತ್ರ ಕೇಳೋದು ಚಲೋ ಅಂತೀವಿ. ಗಂಟೆ ಬಾರಿಸೋದಕ್ಕಿಂತ ಶಾಸ್ತ್ರ ಚಲೋ. ಅವನ ಅವನು ಹೆಂಗಾರ ಮಾಡಿ ಗೂಡ್ ಹೋಗ್ಬೇಕಾಗಿರ್ತದೆ. ಯಾರಿಗೆ? ಅರ್ಜುನಿಗೆ. ಹೆಂಗಾರ ಮಾಡಿ ಇವ್ರ ಕಡೆ ಯುದ್ಧ ಮಾಡಿಸ್ಬೇಕು. ಕೃಷ್ಣನಿಗೆ ಹೆಂಗಾರ ಮಾಡಿ ಇವ್ರ ಕಡೆಯಿಂದ ಯುದ್ಧ ಮಾಡಿಸ್ಬೇಕಂತ ಇವನೈತಿ. ಹೆಂಗಾರ ಮಾಡಿ ಎಸ್ಕೇಪ್ ಆಗ್ಬೇಕಪ್ಪ ಇಲ್ಲಿಂದ ಅಂತ ಅವನ ಈ ಪ್ರಸಂಗ ನಡೆದು ಇಲ್ಲಿ ಕಲ್ಪನೆ ತಂದ್ಕೊಟ್ಟು ಆ ಯಾವ ಮುಂದಿನ ಶ್ಲೋಕಕ್ಕೆ ಬರೋಣ. ಮುಂದಿನ ಶ್ಲೋಕದ ವ್ಯಾಖ್ಯಾನ ಬಹಳ ಚೆನ್ನಾಗಿದೆ ಅಲ್ಲಿ, ಬಹಳ ವಿಸ್ತೃತವಾದಂತ ವ್ಯಾಖ್ಯಾನ. ಸುಮ್ಮನೆ ಇದಕ್ಕೆ ಹಿನ್ನೆಲೆ ಬೇಕಾದ್ರೆ ಸ್ವಲ್ಪ ಯಾವಾಗ ಮಾಡಿದ್ರೆ ಚಲೋ, ಕರ್ಮವನ್ನ ಅನುಸರಿಸೋಣವೇ ಅಥವಾ ಜ್ಞಾನ ನಿಷ್ಠೆ ಉಳ್ಳವರಾಗೋಣವೇ ಎಂಬ ಪ್ರಶ್ನೆ. ದೇವರೇ, ನೀನು ಹೇಳುವ ಮಾತಿನ ಪ್ರಕಾರ ಜ್ಞಾನವೇ ಶ್ರೇಷ್ಠ. ನಮ್ಮ ಜ್ಞಾನವೇ ನಿಮ್ಗೆ ಹೇಳುವುದೇನೆ, ಕಂಡಾಪಟ್ಟಿ ಶಾಸ್ತ್ರಿಗಳು ನಮ್ಮ ಜ್ಞಾನವೇ ಕರ್ಮವೆಂಬ ಜಾಲದೊಳು ಸಿಲುಕಿ ಅಂಬಲಿಸದಿರುವುದು ಬಯಸಿ. ಈಗ ಹೇಳೇನೆ 40 ವರ್ಷ ಹಾಳಾಗಬಹುದು. ಒಮ್ಮೆ 4 ಮೆಟ್ಟಲು ಜಿಗಿದು ಬಂದು ಇಲ್ಲಿ ನಿಲ್ಲಬೇಕಂತಂದ್ರೆ ಹನುಮಾನ್ ಇಂಡಿಯಾದಿಂದ ಶ್ರೀಲಂಕಾಕ್ಕೆ ಜಿಗದಂತ. ನೀವೇನ್ ಹನುಮಂತ ಅದೀರಿ, ನಾವು ನೀವು ಹನುಮಂತ ಅದೀವಿ. ಕಿದ್ರ ಮೇಲೆ ಜಿಗಿದ್ರ ನಮ್ಗೆ ಸೊಂಟ ಮುಳ್ಳ ಆಗ್ತಾವ, ಕಾಲು ಮುಳ್ಳ ಆಗ್ತಾವ. ಇದು ಒಮ್ಮೆ ನೀವು ನಮ್ಮ ಜ್ಞಾನವನೇ ಎಂಬ ಮಾತು ಎಷ್ಟು ಎತ್ತರದ ಮಾತೈತಿ ಅಂತ ಕೇಳಿದ್ರೆ, ಎಷ್ಟು ಎತ್ತರದ ಮಾತೈತರು? ಶಿವನ ಕರುಣೆ ಆಗಿದೆಯಾ? ಮೋಹ ನೀಗಿದೆಯಾ? ನೀತಿಯಿಂದ ನಡೆದಿದೆಯಾ? ಯೋಗವನ್ನ ನಾವೇನ ಮಾಡಿವೆ? ಯೋಗ ಅಂಬುದಂತೂ ನಮ್ಗೆ ಗೊತ್ತೇ ಇಲ್ಲ. ಯೋಗದ ಪದ ಇಟ್ಟಿದ್ರೆ ಮೊನ್ನೆ ಹೇಳ್ರಿ, ಯೋಗದ ಪದ ಬಹಳ ಅದ್ಭುತವಾಗಿದೆ. ಒಂದು ಗುಣತಾಶ ಹೇಳಿ ನಾವು ಯೋಗ ನಾವು ಮಾಡಲೇ ಇಲ್ಲ, ಯೋಗ ಗೊತ್ತೇ ಇಲ್ಲ. ಯೋಗ ಮಾಡಲಾರ್ದೆ ಅಂತೂ ಮನಸ್ಸಿನ ಶಾಂತತೆ ನೀಗಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಮಾಡಲಾರ್ದೆ ಬಂದು ನೀವು ಒಮ್ಮೆ ನಂಬು ಜ್ಞಾನವೇ. ಹೌದಪ್ಪ, ಜ್ಞಾನವನ್ನೇ ನಂಬು, ಜ್ಞಾನವೇ ಶ್ರೇಷ್ಠ. ಒಪ್ಕೊಂಡೆವು, ಜ್ಞಾನ ಶ್ರೇಷ್ಠ ಒಪ್ಕೊಂತೀವಿ. ಈ ಗೀತಾದವ್ರು ಹೇಳ್ಕೊಂಡ್ ಬಂದ್ರಲ್ಲ ಮಾತ್ರ ಏನಂದ್ರಿ? ಜ್ಞಾನವೇ ಶ್ರೇಷ್ಠ ಸ್ಪಷ್ಟವಾಗಿ ಹೇಳಿದ್ದಾನೆ. ಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಜ್ಞಾನವೇ ಬಹುಮುಖ್ಯವಾದುದು. ಸನ್ಮತಿ ತನಗೆ ಸಂಪನ್ನವಾದರಿವಿರು ನಂಬಿ ಎಂದು ನಂಬು ಯೋಗಿ. ಇದು ಅತ್ಯಂತ ಸುಟ್ಯಾಗಿರ್ತಕ್ಕಂಥದ್ದು. ಜ್ಞಾನವನ್ನೇ ನಂಬು, ಜ್ಞಾನವನ್ನೇ ನಂಬು ಅಂತ ಹೇಳಿದ್ರು. ಆದ್ರೆ ಇವತ್ತಿನ ಮಾತೇನು ಹೇಳಕೊಂಡಿದ್ದಾರೆ ಅಂತ ಕೇಳಿದ್ರ, ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋ ಅಶ್ನುತೆ ನ ಚ ಸನ್ಯಸ್ಸನಾತ್ ಏವ ಸಿದ್ಧಿಂ ಸಮಧಿಗಚ್ಚತಿ. ನೋಡಿ, ಆ ಮೊದಲ ಶ್ಲೋಕದ ಪದಚ್ಛೇದ ಮಾಡಿಬಿಟ್ಟು ಪದಶಾಸ್ತ್ರವನ್ನು ಹೇಳಿ, ಅನ್ವಯಾರ್ಥವನ್ನು ಹೇಳಿ, ಮುಂದೆ ವ್ಯಾಖ್ಯಾನವನ್ನು ಆರಂಭಿಸುವ ಪಾಠ ಪದ್ಧತಿಯೊಳಗೆ ಹೇಳೋಣ. ಸ್ಪೆಷಲಿಸ್ಟ್. ಓಕೆ. ಪುರುಷಃ ಅದ್ರಾಗ ನಾವು ಮೊದಲು
ಯಾವ್ದಪ್ಪ ಅದರೊಳಗ ಪುರುಷ ಪುರುಷನು ಕರ್ಮಣ ಸುಮ್ಮನೆ ಅನುವಾದ ಮಾಡ್ತೀವಿ ವಿಶೇಷ ವ್ಯಾಖ್ಯೆ ಪದಗಳ ಪ್ರತಿಯೊಂದು ಪದಗಳ ವಿಶೇಷ ವ್ಯಾಖ್ಯಾನ ಆಮೇಲೆ ನೋಡೋಣ ಈ ಹಿನ್ನೆಲೆ ನಾನು ಕುಳಿತಾನೆ ಹಿನ್ನೆಲೆ ಏನು ಹೇಳಿದ ಅವನು ಈ ಹಿನ್ನೆಲೆ ಒಂದು ಸಂಬಂಧವನ್ನು ಹೇಳ್ಕೊಂಡು ಸಂಕ್ಷಿಪ್ತವಾಗಿ ಇನ್ನೂ ಹೇಳಬೇಕು ಬಹುತೇಕ 2-3 ದಿವಸ ಅದನ್ನ ಹೇಳೋದ್ರೆ ಸಾಕಷ್ಟು ಅದ್ರ ಹಿನ್ನೆಲೆ ಚಿಂತನೆ ಮಾಡಿರ್ತಾರೆ ಅಂತ ತಿಳ್ಕೊಂಡ್ರೆ ಸುಮ್ಮನೆ ಒಂದು ಸಂಬಂಧ ಕಲ್ಪನಾ ಮಾಡ್ಕೊಂಡ್ಬಿಟ್ಟು ಈಗ ಶ್ಲೋಕಾರ್ಥವನ್ನ ಪುರುಷ ಪುರುಷನು ಕರ್ಮಣ ಇದೆಯಾ ಪದ ಅದರೊಳಗ ಶ್ಲೋಕದೊಳಗ ಕರ್ಮಣ ನೀವು ಪದಶ್ಚೇದ ಅನ್ವಯಾರ್ಥ ಇನ್ನೆಲ್ಲ ಕೇಳಬೇಕಾಗಿತ್ತು ಅಂತಂದ್ರೆ ಶ್ಲೋಕ ಮುಂದಿರ್ಬೇಕು ಅಂದ್ರೆ ಗೊತ್ತಾಗ್ತದೆ ಕರ್ಮಣ ಅಂದ್ರೆ ಕರ್ಮಗಳ ಅನಾರಂಭ ಕರ್ಮಗಳನ್ನು ಆರಂಭಿಸದೆ ಅನಾರಂಭ ಅಂತಂದ್ರೆ ಆರಂಭಿಸದೆ ನೈಷ್ಕರ್ಮ್ಯಂ ಕರ್ಮಶೂನ್ಯತಾ ವಿಶೇಷ ವ್ಯಾಖ್ಯಾನ ಮಾಡ್ತೀನಿ ಸುಮ್ಮನೆ ಇವಾಗ ಶಬ್ದ ಅರ್ಥ ಆಗುತ್ತಲ್ಲ ನೈಷ್ಕರ್ಮ್ಯ ಅಂದ್ರ ಕರ್ಮಶೂನ್ಯತಾ ಹಂಗಂದ್ರೆ ನಾವು ವಿಶೇಷ ವ್ಯಾಖ್ಯಾನ ಮಾಡ್ಬೋದ ಭಾಳ ಮಂದಿ ಈಗ ಜಸ್ಟ್ 10 ನಿಮಿಷ ನೋಡಿದೆ ನಾನು ಪಟ್ಟಂತ ಎಲ್ಲಾ ಭಾಷೆಗಳು ಸಿಗ್ತಾವೆ ನಿಷ್ಕರ್ಮತಾ ಭಾವ ಅಂತಕ್ಕಂಥದ್ದು ನ ಅಸ್ನುತೆ ಹೊಂದಲಾರನು ಮೊದಲಿನ ಶ್ಲೋಕದ ಅರ್ಥಭಾಗ ಐತೆ ನೋಡಿ ಶ್ಲೋಕ ಅರ್ಥಭಾಗ ಏನಾಯ್ತು ಅಂತಾರ ಪುರುಷನು ಕರ್ಮಗಳನ್ನು ಆರಂಭಿಸದೆ ಆ ಕರ್ಮಶೂನ್ಯತಾ ಭಾವವನ್ನು ಆತ ಹೊಂದುವುದಿಲ್ಲ ಶ್ಲೋಕದ ಅರ್ಥಭಾಗವನ್ನ ಹೇಳಿದಂಗೆ ಮತ್ತು ಅಲ್ಲದೆ ಸನ್ಯಸನಾತ್ ಏವ ಕೇವಲ ತ್ಯಾಗದಿಂದ ಸನ್ಯಸನಾತ್ ಅಂತೇನು ತ್ಯಾಗದಿಂದ ಶಬ್ದಶಾಸ್ತ್ರ ಈಗ ಏನಂತ ಶಬ್ದಶಾಸ್ತ್ರ ತ್ಯಾಗದಿಂದ ಏನ್ ತ್ಯಾಗ ಪ್ರಸಂಗ ಈಗ ಕರ್ಮದ ವಿಚಾರ ಬಂದಿರೋದ್ರಿಂದ ಕರ್ಮ ತ್ಯಾಗದಿಂದ ಕೇವಲ ಕರ್ಮ ತ್ಯಾಗದಿಂದಲೇ ಕೇವಲ ಕರ್ಮವನ್ನು ಬಿಟ್ಟುಕೊಡುವುದರಿಂದಲೇ ಸಿದ್ಧಿಂ ನಿಷ್ಕರ್ಮತಾ ಭಾವ ರೂಪ ಜ್ಞಾನ ನಿಷ್ಠೆಯಿಂದ ಪ್ರಾಪ್ತಿಯಾಗತಕ್ಕಂಥ ನಿಷ್ಕ್ರಿಯತಾ ರೂಪ ಆ ಒಂದು ಸಿದ್ಧಿಯು ನ ಸಮಧಿಗಚ್ಚತಿ ಆತ ಹೊಂದಲಾರ ಪ್ರಾಪ್ತಿಯನ್ನ ಮಾಡಿಕೊಳ್ಳಲಾರ ನೋಡಿ ಏನ್ ಹೇಳ್ದಂಗಾಯ್ತು ಕೇವಲ ಶಬ್ದಗಳ ಅರ್ಥವನ್ನ ಹೇಳ್ದಂಗಾಯ್ತು ಅನ್ವಯ ಮಾಡ್ಕೊಂಡ್ಬಿಟ್ಟು ಪದಗಳ ಅರ್ಥವನ್ನ ನಿರೂಪಣೆ ಮಾಡಬೇಕು ಈಗ ಒಂದೊಂದು ಪದಗಳ ವಿಶೇಷ ವ್ಯಾಖ್ಯಾನವನ್ನ ಆರಂಭಿಸುವ ಪ್ರತಿಯೊಂದು ಪದಶಾಸ್ತ್ರವನ್ನ ಹೇಳಿ ಆಯಿತು ಈಗ ಈ ಶ್ಲೋಕದಲ್ಲಿ ನಾವು ವಿಶೇಷವಾಗಿ ವ್ಯಾಖ್ಯಾನವನ್ನು ಆರಂಭಿಸತಕ್ಕಂಥದ್ದು ಯಾವ್ದ್ರಿ ಪುರುಷ ಪುರುಷ ಅಂದ ಕೂಡ ನಮ್ಮ ಗೌಡ್ತಾರ ಅಂತಾರ ಈ ಗೀತಾ ನಮ್ಗೆ ಸಂಬಂಧ ಪುರುಷ ಅಂದ್ಕೂಡನೆ ಸ್ತ್ರೀಯರಿಗೆ ಸಂಬಂಧ ಏನಂತ ಕಾಣದ ಪುರುಷರ ಬಗ್ಗೆ ಮಾತಾಡಕತ್ತಾರ ನೀವು ನಿಮ್ಮ ಹೆಸರು ಹಿಡ್ಕೊಂಡು ನಾನು ಮಾತನಾಡಕತ್ತದೆ ಗೌಡ್ರು ನಮ್ಮ ಶಿವಪುತ್ರರ ಜೊತೆ ಮತ್ತೆ ಶಿವಪುತ್ರ ಗೌಡ್ರೆ ಒಂದಿಷ್ಟು ಆರಾಮದಿರಿ ಅವ್ರ ಜೊತೆ ನಾನು ಮಾತಾಡ್ಕೊಳ್ಳೋದು ಅವ್ರ ಜೊತೆ ನಾನು ಮಾತಾಡ್ಬೇಕು ಹೌದಾ ಏನೋ ವೈಯಕ್ತಿಕ ಏನೇನೋ ವಿಚಾರ ಮಾತುಕತೆ ನನಗೇನು ಸಂಬಂಧ ಐತೆ ಅನಿಸ್ತದ್ರಿ ಅವ್ರವ್ರು ಮಾತಾಡೋ ಹೊತ್ತಿನಾಗ ನಮ್ ನಡವರ್ಕ್ ಮತ್ತೂ ಒಂದ್ ಮಾತು ಹೇಳ್ಯಾರಿ ಆ ಇಬ್ರು ಮಾತಾಡೋ ಹೊತ್ತಿನಾಗ ನಡವರ್ಕ್ ಸುಮ್ಮನೆ ಸಂಬಂಧದ ಸೂತ್ರದ ಬಾಯಿ ಹಾಕ್ತಿರ್ತಾರೆ ಅದಕ್ಕೆ ಮೂರ್ಖ ಅನ್ಬೇಕು ಅಂತ ಹೇಳ ಮತ್ತೆ ಈ ಪುರುಷರ ಬಗ್ಗೆ ಹೇಳಕ್ ಹೊಂಟ್ರೆ ಪುರುಷ ಅಂತ ಸಂಬೋಧನೆ ಮಾಡ ಪುರುಷನು ಕರ್ಮವನ್ನು ಆರಂಭಿಸದೆ ನಿಷ್ಕರ್ಮ ಭಾವವನ್ನ ಬಂಧನ ನಿಷ್ಠೆಯನ್ನು ಹೊಂದಲಾರ ಅಂತ ಪುರುಷರಿಗೆ ಹೇಳಕ್ಕಿರ್ತಾರ
ಚಲೋ ಆಯ್ತು, ಮೊದಲೇ ಬೇಡ ಆಗಿತ್ತು, ನಾವು ಹೊಂಡೆ ಮೊದಲೇ ಇದು ಶಾಸ್ತ್ರ ಅಂದ್ರೆ ನಮಗೆ ಆಲಾರ್ದು ಚಲೋ ಆಯ್ತ್ರಿ. ಅಪ್ಪಗಳೇ ಹೇಳಿ ಅವರೇ ಪುರುಷರಿಗೆ ಹೇಳ್ರಿ ಪುರುಷ ಅಂತ ಪವಿತ್ರ ಮಾಡ ನೋಡ್ರಿ, ಭೇದ ಭಾವ ಮಾಡಾಗುತ್ತೆ. ನಮ್ಗೆ ಏನ್ ಸಾಧ್ಯ? ಈಗ ಪ್ರಶ್ನೆ ಬಂತು, ಪುರುಷ ಅಂದ್ರೆ ಯಾರು? ನೀವು ಏನಾರ ಹೇಳ್ತೀರಿ ಸರ್, ಶಾಸ್ತ್ರ ಕೇಳೋರು. ಇಲ್ಲಿ ಊರಾಗ ಹೋಗಿ ನಿಂತು ನೋಡ್ರಿ, ನಿಮ್ಮ ಊರಾಗ ವಿಷಯ ನೋಡೋದು ಪುರುಷ ಪುರುಷ ಅಂತ ಯಾರು ಗಂಡು ಮಕ್ಕಳಿಗೆ ಅಂತ ಪುರುಷ ಅಂದ್ರೆ ಮೀಸ್ ಬರೋವ್ರಿ, ಹೌದಲ್ರಿ? ಮೀಸಿ ಬರೋ ಪುರುಷ ಪುರುಷನ ಲಕ್ಷಣ ಏನ್ರಿ ನಿಮ್ ಪ್ರಕಾರ? ಪುರುಷನ ಲಕ್ಷಣ ನಿಮ್ ಪ್ರಕಾರ ಮೀಸಿ ಬರ, ಹೌದಲ್ರಿ? ಆ ಪುರುಷ ಎಂಬ ಪದದ ವ್ಯುತ್ಪತ್ತಿಯಾರ್ಥವನ್ನು ನಾವು ನೋಡಿಕೊಂಡ್ರೆ ಪುರುಷ ಪದದ ಅರ್ಥ ಏನಪ್ಪಾ ಅಂತ ಕೇಳಿದ್ರೆ ಏನಂತ ಹೇಳಿದ್ರು? ಪುರುಷ ಅಂದ್ರೆ ಪೂರ್ಣಂ ಅನೇನ ಇತಿ ಪುರುಷ. ಅದು ಎರಡು ಶಬ್ದಗಳದಾವ. ಪುರುಷ ಅಂತೂ ಶಬ್ದ ಇದೆ, ಪುರುಷ ಅಂತೂ ಶಬ್ದ ಇದೆ. ಎರಡಕ್ಕೂ ವಿಗ್ರಹ ವಾಕ್ಯ ಅದರದ ರೂಪ ನಿಷ್ಪತ್ತಿ ಒಂದೇ ರೀತಿಯಾಗಿದೆ. ಮಹಾ ಮತ್ತ ಅದ್ರಾಗ ಜರ ಕೇಳಿಸಿದ್ರಿ ರೂಪ್ ಬಿಟ್ಟು ಅದಕ್ಕೆ ಅಡಿ ಅಂದ್ರಿ ಅಂತಂದ್ರೆ ಮತ್ತೆ ವಿಪರೀತ ಆಗ್ತಾ ಇರ್ತದೆ. ಪುರುಷ ಅಂತಂದ್ರೆ ತಿರುಕು ಪುರುಷ. ಸಂಸ್ಕೃತ ಭಾಷೆ ಬಹಳ ಮಜಾ ಐತೆ. ಯಾಕಂದ್ರೆ ನಾನು ಮುಂಜಾನೆ ನಿಮ್ಗೆ ಒಂದು ಶ್ಲೋಕ ಕೇಳಿದ್ರು ಕೇಶವಂ ಪತಿತಂ ದೃಷ್ಟ. ಎಷ್ಟು ಭಾಷೆ ಎಷ್ಟು ಮಜಾ ಐತೆ ನಮ್ಗೆ ಸುಮ್ಮನೆ ಶ್ಲೋಕ ನಿಮ್ಗೆ ಕಲ್ಪನಾ ಕೊಟ್ಟು ಹೋಗ್ತೀನಿ ನಾನು. ಕೇಶವಂ ಪತಿತಂ ದೃಷ್ಟ ಪಾಂಡವ ಹರ್ಷ ನಿರ್ಭರಾಃ. ಕೇಶವಂ ಪತಿತಂ ದೃಷ್ಟ ಪಾಂಡವ ಹರ್ಷ ನಿರ್ಭರಾಃ ರುದಂತಿ ಕೌರವಾಃ ಸರ್ವೇ ಹಾ ಕೇಶವ ಹಾ ಕೇಶವ. ಶಬ್ದಶಾಸ್ತ್ರ ಏನಿದೆ ಅದರದ್ದು ಅಂತ ಕೇಳಿದೆ. ಕೇಶವಂ ಕೇಶವನ ಅಂತ ಗೊತ್ತು ನಿಮಗೆ? ಕೇಶವ ಅಂದ್ರೆ ಯಾರು? ಕೃಷ್ಣ. ಪತಿತಂ ವಿದ್ಯುತ್ ನೋಡಿ ಪಾಂಡವರೆಲ್ಲರೂ ಖುಷಿಯಿಂದ ಕುಣಿದಾಡಕತ್ತಿದ್ರಂತ. ಆ ಖುಷಿ ಆಗ್ಬಿಡ್ತಂತ, ಸಂತೋಷ ಆಗ್ಬಿಡ್ತಂತ. ಸಂತೋಷದಿಂದ ಕುಣಿದಾಡಕತ್ತಿದ್ರಂತ. ಹರ್ಷ ನಿರ್ಭರ ಅಂತಂದ್ರೆ ಕರ್ತೇನೆ ಗೊತ್ತಲ್ಲಿ? ಹರ್ಷ ನಿರ್ಭರ ಅಂದ್ರೆ ಸಂತೋಷದಿಂದ ಕುಣಿದಾಡುದು. ಬಿದ್ದವ ಯಾರು? ಕೃಷ್ಣ. ಅವ ವಿದ್ಯುತ್ ನೋಡಿ ಕುಣಿದಾಡಕತ್ತಾರ. ತಪ್ಪೇಳಕತ್ತಿರ ನೋಡ್ರಿ, ಪಾಂಡವ ಅಲ್ಲ ಪಾಂಡವನ ಜಾಗ ಏನ್ ಹೇಳ್ಬೇಕು? ಕೌರವ ಅನ್ನೋ ಶಬ್ದ ಹೇಳ್ಬೇಕು. ರುದಂತಿ ಕೌರವ ಸರ್ವೇ, ರುದಂತಿ ಕೌರವ ಸರ್ವೇ. ಏನ್ ಬಿಡ್ರಿ, ರುದಂತಿ ಕೌರವ ಸರ್ವೇ. ಏನೇ ಮಾಡ್ಬೇಕು? ರುದಂತಿ ಕೌರವ ಸರ್ವೇ ಹಾ ಕೇಶವ ಹಾ ಕೇಶವ. ಕೌರವರು ಹೇಳಕತ್ತಾರಂತ ಹಾ ಕೇಶವ. ಯಾಕೆ ಕೇಶವ? ನೀತಿದ್ದಲ್ಲ ಕೇಶವ ಅಂತ ಉಲ್ಟಾ ಆಗ್ತದೆ ನೋಡಿವಾಗ. ಯಾಕೆ ಈ ಸಂಸ್ಕೃತ ಭಾಷಾ ಈ ಪುರುಷ ಅಂತ ಅಂದ್ಕೊಳ್ಳಿ ಇದು ಮಾಡ್ಕೊಂಡಿದೆ. ಸಂಸ್ಕೃತ ಭಾಷೆ ಅಂತಕ್ಕಂಥದ್ದು ನಾನು ವಿಚಿತ್ರವಾಗಿರ್ತಕ್ಕಂಥ ಒಂದೊಂದು ವರ್ಣಗಳಿಗೆ ವಿಶೇಷವಾದಂತಹ ಅರ್ಥ ಇದೆ. ನೋಡ್ರಿ, ಕೇಶವ ಕೃಷ್ಣನಿಗೆ ಕೇಶವ ಅಂತ ಯಾಕಂದ್ರೆ ಕೇಶ ಕೇಶ ಅಂದ್ರೆ ಗೊತ್ತು ನಿಮಗೆ? ಕೇಶ ಅಂದ್ರೆ ಕೂದ ಭಾಳ ಚಂದಿತ್ತು.
ವಿಷ್ಣು ಪರಮಾತ್ಮ. Who has handsome hair, he is called Keshava. ಕೇಶವ ಪದಕ್ಕೆ ಹೆಂಗ್ ಬೇಕಂತ ಮಾಡಿದ್ದಾರೆ, ಚಂದ ಕೂದಲಿದ್ದವ್ರಿಗೆ ಏನಾಗಬೇಕಂದ್ರೆ ಕೇಶವ. ಸೋಲೋ ಹೇರ್ ಕಟ್ ಮಾಡ ಅರ್ಧ ಕತ್ತರಿಸ್ಕೊಂಡು ತಗೊಂಡಿವಿ ಅಬ್ಬುಲಿ ಕೇಶವ ಅಂದ್ರೆ ಚಂದ ಕೂದಲಿದ್ದವನಿಗೆ ಏನಾಗಬೇಕಪ್ಪ ಕೃಷ್ಣನಿಗೆ ಯಾಕೆ ಕೇಶವ ಅಂತಾರೆ? ಅವ್ನ ಕೂದ ನೋಡಿ ಗುಂಡು ಕೂದಲು ಒಂದ ಕೇಶಿನಿ ಎಂಬತಕ್ಕಂಥ ರಾಕ್ಷಸನಂದ್ರೆ ಕೊಂದ ಕಾರಣ ಇವನು ಫ್ರೆಂಡ್ ಇದ್ದವ ಕೇಶಿನಿ ಎಂಬ ಯಾರು ಕಂಸನ ಕ್ಲೋಸ್ ಫ್ರೆಂಡ್ ಇದ್ದವ ಕೇಶಿನಿ ಅಂತ. ಅವನನ್ನ ಕೊಂದ ಕಾರಣ ಕೃಷ್ಣನಿಗೆ ಏನಂತ ಹೆಸರು ಬಂದಿದೆ? ಕೇಶವ. ಆ ಕೇಶವನಲ್ಲಿ ಇಟ್ಕೊಂಡವಂತಂದ್ರ ನನಗೆ ಬಹಳ ಸಮಸ್ಯೆ ಆಯ್ತು. ವಿಶೇಷವಾದಂತ ಅರ್ಥವನ್ನು ನಾವು ಮಾಡ್ಬೇಕಾಗುತ್ತೆ. ಕೇಶವ ಅದು ನಾವು ಹಿಂಗ ಅರ್ಥ ಮಾಡ್ತೀವಿ. ಕೇಶವ ಅಂದ್ರೆ ಕೆ ಕ ಮತ್ತು ಶವ. ಕ ಎಂಬುದು ಸಪ್ತಮಿ ಅರ್ಥದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಕೆ ಅಂತ ಅರ್ಥ ಆಗ್ತದೆ. ಕೆ ಮತ್ತು ಮುಂದಿನ ಶವ. ಶವ ಅಂದ್ರೆ ಅರ್ಥ ಗೊತ್ತಿದೆ ನಿಮಗೆ. ಶವ ಅಂದ್ರೆ ಏನರ್ಥ? ಡೆಡ್ ಬಾಡಿ. ಶವ ಅಂದ್ರೆ ಏನರ್ಥ ಹೇಳಿರಿ? ಡೆಡ್ ಬಾಡಿ. ಇಲ್ಲಿ ಕೆ ಆಗಿ ನೋಡ್ರಿ, ಅವು ನಮ್ಗೆ ಒಂದೇ ಪದ ಅಂತ ಭ್ರಮ ಆಗಿರುತ್ತೆ. ಒಂದೇ ಪದ ಅಂತ ಭ್ರಮ ಆಗ್ತದೆ ನಮಗೆ. ಒಂದೇ ಪದ ಇರಲಿ, ಎರಡು ಪದಗಳದಾವ. ಒಂದು ಖೇ, ಒಂದು ಖೇ ಅಂತೂ ಇದೆ, ಮತ್ತೆ ಅದಕ್ಕೆ ಅರ್ಥ ಬೇರೆ. ಏನ್ರಿ ನಾ ಹೇಳ್ತೀನಿ ನಿಮ್ಗೆ ಎಷ್ಟೆಷ್ಟು. ಖೇ ಅಂದ್ರೆ ಅರ್ಥ ಬೇರೆ. ಖೇ ಅಂತಂದ್ರೆ ಆಕಾಶ ಅಂತ ಅರ್ಥ. ಖೇ ಅಂತಂದ್ರೆ ನಾವು ವಿಚಾರ ಗೊತ್ತಾಗ್ತದೆ ನಿಮ್ಗೆ. ಹಾ, ಖೇಚರ ಅಂತಿಲ್ಲ. ಖೇಚರ, ಭೂಚರ, ನೀವೆಲ್ಲ ಭೂಚರ ಪಕ್ಷಿಗಳೆಲ್ಲ ಆ ಖೇ ಅನ್ನೋದಿಲ್ಲ. ನಾವ್ ಹೇಳೋದು ಸಣ್ಣಕ್ಕೆ. ಈ ಸಣ್ಣ ಕೇಕ್ ಏನ್ ಅರ್ಥಪ್ಪ ಅಂತ ಸಣ್ಣ ಕೇ ವಾಸ್ತವಿಕ ಪದ ಇರೋದು ಕೆ ಅನ್ನೋದು ಕ ಎಂಬುದಕ್ಕೆ ಅರ್ಥ ಏನು? ಕದು ಸಪ್ತಮಿ ವಿಭಕ್ತಿಯಲ್ಲಿ ಏನಾಗ್ತದು? ಕೆ ಅಂತ ಆಯ್ತು. ಹೆಂಗ ರಾಮ ರಾಮೇ ಅಂತ ಆಯ್ತು ನೋಡ್ರಿ. ಗೊತ್ತಾಗಲ್ಲ? ಗೊತ್ತಾಗಿಲ್ಲ. ಗೋಪಾಲ ಗೋಪಾಲನಲ್ಲಿ. ಗೋಪಾಲ ಅಂದ್ರೆ ಬೇರೆ, ಗೋಪಾಲನಲ್ಲಿ. ಗೋಪಾಲನಲ್ಲಿ ಬಹಳ ದುಡ್ಡುಂಟು. ವಿಭಕ್ತಿ ಪ್ರತ್ಯಯ ಹಚ್ಚೋದ್ರಿಂದ ಅದಕ್ಕೆ ಅದು ಸಪ್ತಮಿ ವಿಭಕ್ತಿ ಅಂತ. ಸಪ್ತಮಿ ವಿಭಕ್ತಿ ಅಂತ ಗೊತ್ತಾಯ್ತ್ರಿ? ಗೋಪಾಲನಲ್ಲಿ, ಅಲ್ಲಿ 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 ಎಂಬ ಅರ್ಥ ಸೇರಿಸ್ತೇವೆ ನೋಡು ಸಪ್ತಮಿ ವಿಭಕ್ತಿಯ ಪ್ರತ್ಯಯವನ್ನು ಹೆಚ್ಚಿಬಿಟ್ಟು. ಹಾಗೆ ಸಂಸ್ಕೃತದಲ್ಲಿ ಏನ್ ಮಾಡ್ತಾರೆ ಅದೆಲ್ಲ ಕೆ ಕ ಕೌ ಕ ಅಂದ್ರ ಅರ್ಥ ಏನ್ರಿ ಅಂತ ಹೇಳಿ ಒಂದು ವರ್ಣ, ಒಂದು ವರ್ಣದ ಒಂದು ಪರ ಕ ಅನ್ನೋದಕ್ಕೆ. ಅದಕ್ಕೆ ಅರ್ಥ ಏನ್ರಿ ಅಂತ ಕೇಳ. ಕ ಅಂದ್ರೆ ಬ್ರಹ್ಮ. ಕ ಬ್ರಹ್ಮ, ಕ ಬ್ರಹ್ಮ ಉಪನಿಷತ್ತಿನಲ್ಲಿ ಬರ್ತದ ಮಾತು. ಕ ಬ್ರಹ್ಮ. ಕ ಅಂದ್ರೆ ಅರ್ಥ ಏನ್ರಿ? ಬ್ರಹ್ಮ ಅಂತ. ಇನ್ನೊಂದು ಕ ಅರ್ಥ ಏನ್ರಿ ಅಂತ ಕೇಳಿದ್ರೆ ನೀರಿಗೆ ಕ ಅಂತ ಕರೀತಾರೆ. ಸಂಸ್ಕೃತದಲ್ಲಿ 24 ಶಬ್ದಗಳುಂಟು. ಇದಕ್ಕ ನೀರು ಅಂತ ಹೇಳಿ ಎಷ್ಟು ಶಬ್ದಗಳದಾವ? 24 ಶಬ್ದಗಳು. ಈ ನೀರೆಂಬ ಪದವು ಕೂಡ ಸಂಸ್ಕೃತದ ಪದವೇ. ಕಕ್ಕ ಸಾರೆ ಕಕ್ಕ ನೋಡ್ರಿ, ನೀರಂತ ನೋಡಲ್ಲಿ ನೀರು ಅಂತಾನೆ ಅರ್ಥ. ಎಂಬ ಪದಕ್ಕೆ ಸ್ಪಷ್ಟ ಶಂಕರು ಬಳಸಿದ್ದಾರೆ. ನೀವು ನೀರಂತಿಲ್ಲ. ನೀರೆಂಬ ಪದವು ಕೂಡ ಕನ್ನಡದ ಪದ ಅಲ್ಲ, ಕನ್ನಡ ಪದ ಅಲ್ಲದು. ಏನಂತ ಕನ್ನಡ ಸರಳ ಇವತ್ತು ಕನ್ನಡ ಆಗಿದೆ ನೀರು. ಇವತ್ತ ಇವ್ರಿಗೆ ಅಗ್ಗವಣಿ ಅಂತ ಕೊಡ್ರಿ. ಅಗ್ಗವಣಿ ತಗೊಂಬಂತಂದ್ರೆ ಯಾಕೋ ಸಾಕ
ಹೋಗ್ಲಿ. ಅದು ಮತ್ತೆ ಇನ್ನೂ ಜಗಳಿದೆ. ಲಿಂಗ್ವಿಸ್ಟು ಏನಂತಾರೆ, ಭಾಷಾ ತಜ್ಞರು ಏನ್ರಿ, ಸಂಸ್ಕೃತಕ್ಕಿಂತಲೂ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಅಂದ್ರೆ ತಮಿಳು. ತಮಿಳ್ನವ್ರು ನಮ್ಮದು ಓಲ್ಡೆಸ್ಟ್ ಲ್ಯಾಂಗ್ವೇಜ್ ನೀರು ಅನ್ನೋದು ನಮ್ಮ ಪದ, ಸಂಸ್ಕೃತ ಪಂಡಿತರು ನಮ್ಮ ಅದೇನೇ ಇದೆ. ನೀರು ಎಂಬ ಪದವು ಕೂಡ ಸಂಸ್ಕೃತ. ಅದು ಬೇಡ ನಮಗೆ. ಈಗ ನನ್ಗೇನ್ ಬೇಕಾಗಿ ಹೇಳ್ಬೇಕಾದ್ರೆ ಕ ಅಂದ್ರೆ ಏನಂತಾರೆ, ಕ ಅಂದ್ರೆ ನೀರು, ನೀರಲ್ಲಿ ಅಂತ ಆಗ್ಬೇಕಲ್ಲ ಇವಾಗ. ಕ ಅಂದ್ರೆ ನೀರು ಬಂದಿರೋದು, ನೀರಲ್ಲಿ ಆಗ್ಬೇಕು. ಗೋಪಾಲ ಅದಕ್ಕೆ ನೀರಲ್ಲಿ. ಕೆ ಅಂದ್ರೆ ನೀರಲ್ಲಿ. ಶವ ಅಂತಂದ್ರೆ ಡೆಡ್ ಬಾಡಿ. ಶವ ಅಂದ್ರೆ ಬರೇ ಬಾಡಿ ಅಲ್ಲ, ಏನಂತ ಹೆಣ, ಮೃತದೇಹ. ಶವ ಅಂದ್ರೆ ಮುಂದಿನ ಕೆ ಶವ. ಕೆ ಅಂದ್ರೆ ಒಂದು ಪದ, ನೀರಿನಲ್ಲಿ ಶವ. ಹೆಣ ಬಿದ್ದುದು ನೋಡಿ, ನೀರಲ್ಲಿ ಹೆಣ ಬಿದ್ದುದು ನೋಡಿ. ಕೇಶವ ಅಂತಂದ್ರೆ ಕೇಶವಂ ಪತಿತ್ವ ಅಂದ್ರೆ ನೀರಲ್ಲಿ ಹೆಣ ಬಿದ್ದುದನ್ನ ನೋಡಿ. ನೀರಲ್ಲಿ ಹೆಣ ಬಿದ್ದುದು ನೋಡಿ, ಕೃಷ್ಣ ಬಿದ್ದುದು ನೋಡಿ ಅಲ್ಲ ಅಂತೆಲ್ಲ ತೋಡ್ರಿ. ಇವಾಗ ಏನರ್ಥ ಮಾಡ್ದಂಗಾಯ್ತು, ನೀರಲ್ಲಿ ಹೆಣ ಬಿದ್ದುದು ನೋಡಿ. ಕೇಶವಂ ಪತಿತ್ವ ಅಂದ್ರೆ ಏನಂದಂಗಾಯ್ತು, ಇವಾಗ ನೀರಲ್ಲಿ ಹೆಣ ಬಿದ್ದುದನ್ನು ನೋಡಿ. ಪಾಂಡವ ಹರ್ಷ, ಪಾಂಡವರು ಖುಷಿಯಿಂದ ಸಂತೋಷದಿಂದ ಕೊಂಡಾಡಿದರು. ಪಾಂಡವ ಅಂದ್ರೆ ಯಾರಪ್ಪ? ಪಾಂಡವ ಅಂದ್ರೆ ಯಾರು? ಹೆಂಗೆ ಕೇಶವ ಎಂಬುದು ಕೆ ಎಂಬುದು ಒಂದು ಪದ, ಶವ ಎರಡು ಸೇರಿಸಿ ಕೇಶವ ಅಂತ ಮಾಡಿದ್ರು. ಅಲ್ಲಿನೂ ಹಂಗೆ ಮಾಡ್ಯಾರ ಅಂತ ಪಾಂಡವ. ಪಾಂಡವ ಅಂದ್ರೆ ಏನ್ರಿ ಅಂತ ಅಲ್ಲಿನೂ ಪಾ ಪ್ಲಸ್ ಅಂಡವ ಐತೆ. ಭಾಷೆ ಹಂಗೈತಿ, ಅದಕ್ಕೆ ಕಲೀರಿ, ಕಲೀರಿ ಸಂಸ್ಕೃತ. ನನ್ನ ದಿವಸ ಏನಾರ ನೀವು ಸಂಭಾಷಿಸಿಬಿಟ್ಟು ಹೋಗಿ ಅಗಚಿತೀವ ಗೋಗಚಿತೀವ. ಪಾಂಡವ ಅನ್ನೋದನ್ನ ನಾನು ಏನು ಪಾಂಡವ ಅಂತಂದ್ರೆ, ಪಾಂಡವ ಅಂತಂದ್ರೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥ, ಪಂಡು ಅಪತ್ಯಂ ಕುಮಾರ್ ಪಾಂಡವ. ಪಂಡುರಾಜನ ಮಗನಾದವನು ಪಾಂಡವ, ಮಗನಾದವರು ಬಹುವಚನ ಮಾಡಿದ್ರೆ ಪಾಂಡವರು. ಪಂಡುರಾಜನ ಮಕ್ಕಳು ಒಂದ. ಈಗ ನಮ್ಗೆ ಇಲ್ಲಿ ಆ ಅರ್ಥ ತಗೊಂಡ್ರೆ ಅಪಾರ್ಥ ಆಗಿಬಿಡುತ್ತೆ ನಮ್ಮ ಶ್ಲೋಕ. ಆದ್ದರಿಂದ ನಾವು ಒಂದು ವಿಶೇಷವಾದಂತ ಅರ್ಥವನ್ನು ಹೇಳಿ ಏನ್ ಹೇಳಕೊಟ್ಟಿದ್ದೇವೆ, ಪ ಅಂಡವ ಪಾಂಡವ. ಪಾಂಡವ ಪಾ ಅಂತ ಬಿಡಿಸ್ತಾರೆ. ಅದು ಬಹುತೇಕ ಆಕಾರ ಅಂತ ಸಿದ್ಧಿಗ ಪದ ಇದೆ ಅಂತ ಕಾಣ್ತದೆ, ಸ್ಪಷ್ಟವಾಗಿ ನೋಡ್ಬೇಕು ನಾವು. ಪಾ ಅಂದ್ರೆ ಏನ್ ಅರ್ಥ ರೀ ಅಂತ ಕೇಳಿದ್ರೆ, ಪಾ ಅಂದ್ರೆ ಅಲ್ಲಿನೂ ಕೂಡ ನೀರು ಅಂತ. ಪಾಯ ಅದಕ್ಕೆ ನೋಡಿ, ಅದನ್ನು ಪಾಂಡವ ಶಬ್ದವನ್ನು ಪ್ರತ್ಯರ್ಥ ಮಾಡ್ತಾರೆ. ಪಾಯಾಂ ಅಂಡತೆ ಜಾಯತೆ ಏ ಪಾಂಡವ ಅಂತ ಅರ್ಥ ಮಾಡಿ. ಅರ್ಥ ಗೊತ್ತಾಯ್ತು ನಿಮಗೆ? ನೀರಾಗ ಹುಟ್ಟು ಏನದ ನೋಡ್ರಿ, ನೀರಾಗ ತತ್ತಿ ಒಳಗೆ ಹುಟ್ಟವು, ಹುಟ್ಟುವಲ್ಲ, ನೀರೊಳಗ ತತ್ತಿ ಒಳಗೆ ಹುಟ್ಟಿ ಬರುವಂತವು ಏನಂತಾರ ಪಾಂಡವ ಅಂತ ಹೇಳ್ತಾರ. ಪಾಯಾಮ್ ಅಂತಂದ್ರೆ ಅಲ್ಲಿ ಕೆ ಅಂದ್ರೆ ನೀರಲ್ಲಿ ಅನ್ನಂಗೆ, ಪಾಯಾಮ್ ಅಂದ್ರೆ ನೀರಲ್ಲಿ. ಅಂಡತೆ ಜಾಯತೆ ಅಂದ್ರೆ ತತ್ತಿ ಒಳಗೆ ಹುಟ್ಟತಕ್ಕಂಥವು ಏನೇನದ ನೀರಲ್ಲಿ. ಅವು ಮತ್ತೆ ಮೀನುಗಳು ಇವೆಲ್ಲ ಮೊಸಳೆಗಳು ತತ್ತಿ ಇಟ್ಟನ ಹುಟ್ಟಿ ಬರ್ತಾವ. ಯಾರಿಗೆ ಗೊತ್ತೇನ್ರಿ? ಹೇಳ್ಯಾರ. ಮತ್ತೆ ಅವು ಹೇಳ್ಯಾರಂತಂದ್ಮೇಲೆ ಋಷಿಗಳು ಬಹಳ ಸಂಶೋಧನೆ ಮಾಡಿದ್ದಾರೆ. ಮೊನ್ನೆ ಇದ್ರಾಗ ಹೇಳಿದೆ ನಾನು, ಯಾವ್ದ್ರಿ ನಮ್ಮ ಚೌಕಾಪುರದ ಕಾರ್ಯಕ್ರಮದಲ್ಲಿ ಹೇಳಿದೆ ನಾನು. ಯಾರೋ ನೈಯಾಯಿಕರ ದರ್ಶನವನ್ನ ವ್ಯಾಖ್ಯಾನ ಮಾಡುವ ಹೊತ್ನಾಗ, ಅವತ್ತೇನೋ ಒಂದು ಷಡ್ದರ್ಶನ ಅಂತ ಏನಾಯ್ತು ನೋಡ್ರಿ. ಷಡ್ದರ್ಶನದ ವ್ಯಾಖ್ಯಾನ ಮಾಡುವ ಹೊತ್ನಾಗ ನೋಡ್ರಿ, ಅಣುಪರಿಶೋಧನೆಯನ್ನ ಸುಮಾರು ವರ್ಷಗಳ ಹಿಂದೆ, ಸುಮಾರು ಶತಮಾನ ಪೂರ್ವದಲ್ಲಿ, ಈಗ ನಾವೇನು ಶತಮಾನ ಹೇಳ್ಕೊಂತ ಹೊಂಟಿವಿಲ್ಲ,
ಯಾವುದು 8ನೇ ಶತಮಾನ 7ನೇ ಶತಮಾನ ಕ್ರಿಸ್ತ ಶತಮಾನ ಅದಕ್ಕಿಂತಲೂ 300-400 ವರ್ಷಗಳ ಹಿಂದೆ ನೈಯಾಯಿಕರಿದ್ರು ಅಂತ ಹೇಳ್ತಾರೆ. ಅವಾಗಲೇ ಅಣು ಪರಿಶೋಧನೆಯನ್ನು ಮಾಡಿದೆ. ಇವತ್ತ ಸೈಂಟಿಸ್ಟು ಈಗ ಇಲೆಕ್ಟ್ರಾನ್ ನ್ಯೂಟ್ರಾನ್ ಇವನ್ನೆಲ್ಲ ಏನು ಸಂಶೋಧನೆ ಮಾಡಿದಾರಲ್ಲ, ಈ ಸಂಶೋಧನೆ ಅವತ್ತ ಮಾಡಿದ್ದಾರೆ. ಇಲೆಕ್ಟ್ರಾನ್ ನ್ಯೂಟ್ರಾನ್ ಏನೇನು ಇದರ ಪರಿಶೋಧನೆ ಎಂದಾಗಿದೆ ಅವತ್ತೇ. ಇವರು ಮಾಡ್ತಾರೆ ಅಂತಂತಂದ್ರೆ ಇವರಿಗೆ ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ಗಳಿವೆ, ಇವತ್ತು ಉಪಕರಣಗಳಿವೆ, ಇದ್ರೆ ಸಂಶೋಧನೆ ಸಾಧ್ಯ ಇದೆ. ಇವತ್ತು ಹೆಂಗ್ ಮಾಡಬೇಕು ಋಷಿಗಳು ಅಂತ ನನಗೆ ಆಶ್ಚರ್ಯ ಅನಿಸ್ತದೆ. ಅದಕ್ಕೆ ಇವತ್ತು ಇವರು ನೀರೊಳಗ ಇವೆಲ್ಲ ಹುಡ್ತಾವ ಅಂತ ಗೊತ್ತಾಗ್ತದೆ, ನೋಡ್ತಿರ್ಬೇಕು. ನಾವು ನೋಡಿರ್ತೀವಿ ಋಷಿಗಳನ್ನು ಪರಿಶೋಧನೆ ಮಾಡಿನೇ ನಿರ್ಣಯ ಮಾಡಿರ್ತಾರೆ. ಹೌದು, ಏನ್ ಹೇಳ್ಕೊಟ್ಟಿನಿ ನಾನು? ಅವು ಅಂದ್ರೆ ಪಾಂಡವ ಅಂದ್ರೆ ಏನಂತ ಹೇಳಿದೆ ನಾನು? ಜಲಚರ ಪ್ರಾಣಿಗಳು, ನೀರೊಳಗ ಎಲ್ಲಿ ಕಟ್ಟಿ ಇಟ್ಟು ಹುಟ್ಟುವಂತವುಗಳು, ಅಂಡಜಗಳು. ನೀರಿನಲ್ಲಿ ಜಲಜ ಅಂತ ಕರ್ಕೊಂಡ್ಬಿಡ್ರಿ. ಜಲಜ ಕೆಲವೊಂದು ಜಲಾಯುಧನು ಇರ್ಬೋದು ಬಹುತೇಕ, ಆದ್ರೆ ಇಲ್ಲಿ ತತ್ತಿಯನ್ನು ಹುಟ್ಟತಕ್ಕಂತ ಮೀನು, ಮೊಸಳೆ ಇತ್ಯಾದಿಗಳು ಏನಂತ ಹೇಳ್ತಾರೆ? ಪಾಂಡವ. ನೀರೊಳಗೆ ಹೆಣ ಬಿದ್ದು ಕಂಡಾಗ ಅವ್ರು ಖುಷಿ ಆಗಂಗಿಲ್ಲ ಯಾರಿಗೆ? ಮೀನ ಮೊಸಳೆಗಳಿಗೆ ನಮ್ಮ ಆಹಾರ ಸಿಗುತ್ತು. ಇವತ್ತ ಬೇಸ್ತಾರ ಐತಿ ಅನ್ಕೊಂಡವು. ಬಹಳ ಖುಷಿ ಆಯ್ತು ಇವತ್ತು ಹಾಕಿದ್ದಾಗ ನಮಗೆ. ಯಾವ್ರಿ ಪಾಂಡವರು ಬಹಳ ಖುಷಿ ಆಗ್ಬಿಡ್ತಾರೆ. ಪಾಂಡವರಲ್ಲಿ ಮೀನ ಮೊಸಳೆ ಮತ್ತಾದಂತವುಗಳು ಇಲ್ಲಿ ನೀರು ಹುಟ್ಟಿದಂತ ಪ್ರಾಣಿಗಳು ನೀರಾಗ ಶವ ಕಂಡ್ಬಿಟ್ರೆ, ಹೆಣ ಕಂಡ್ಬಿಟ್ರೆ ಅವ್ಕೇನಾಯ್ತ್ರಿ? ಖುಷಿ 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 ಆಯ್ತು. ಮತ್ತೆ ಹೋಳಿ ಉಂಡಿ ಯಾರಿಗೆ ಬಂತ್ರಿ? ಹೆಣ ನೀರಾಗ ಬಿದ್ದು ನೋಡಿದಾಗ ಇವಕ್ಕೆ ತ್ರಾಸ ಆಗ್ತಂತೆ. ಯಾರಿಗೆ? ಗೌರವ. ಗೌರವ ಅಂತಂದ್ರೆ ಕುರುವಂಶದವರು, ಯಾರೇ ಧೃತರಾಷ್ಟ್ರನ ಮಕ್ಕಳು, ಹಿಂಗಂತೀವಿ ನಾವು. ಅದಕ್ಕೆ ನಿಮ್ಗೆ ಗೊತ್ತಿರುವಂತ ಶಬ್ದದ ಅರ್ಥ. ಇಲ್ಲಿ ವಿಶೇಷ ಅರ್ಥವನ್ನು ಬಳಸಿದ್ದಾನ ಅವನು. ಅಲ್ಲಿ ಹೆಂಗ ಅಂತ ಕೌರವ ಅಂತದಕ್ಕ ಕೌ ರವಾಹ ಎರಡು ಅರ್ಥ ಮಾಡ್ತಾ ಇದ್ದಾರೆ. ಕೌ ರವ ಸೇರಿ ಏನಾಗಿದೆ? ಕೌರವ. ಕೌ ಅನ್ನೋದು ಹೆಂಗ ಅಲ್ಲಿ ನಿನ್ನೆ ಹೆಂಗ ಕೇಶವನಲ್ಲಿ ಕೆ ಒಂದ್ ಕಡೆಕ ಶವ ಒಂದ್ ಕಡೆಕ್ ಮಾಡಿಲ್ಲ, ಇಲ್ಲಿ ಕೂಡ ಕೌ ಅನ್ನೋದು ಒಂದು ಪದ, ರವಾಹ ಅನ್ನೋದು ಒಂದು ಪದ. ಏನರ್ಥ ಅಂತ ಕೇಳಿದ್ರೆ, ಕೌ ಅಂದ್ರೆ ಕೆಟ್ಟ ಚೀರುವುದಕ್ಕೆ ಕೌ ಅಂತಾರೆ ಸಂಸ್ಕೃತದಲ್ಲಿ. ಕೆಟ್ಟದಾಗಿ ಚೀರ್ತಕ್ಕಂಥ ಚೀರುವುದಕ್ಕೆ ಏನಂತಾರೆ? ಕೌ ಅಂತಾರೆ. ರವ ಅಂದ್ರೆ ಶಬ್ದ, ಕೆಟ್ಟದಾಗಿ ಶಬ್ದ ಮಾಡತಕ್ಕಂಥವ್ರು. ಕೆಟ್ಟದಾಗಿ ಶಬ್ದ ಮಾಡತಕ್ಕಂಥವ್ರು ಯಾವ್ಯಾವ? ನರಿ, ತೋಳಗಳು. ಇವುಗಳ ಚೀರುವಿಕೆ ಬಹಳ ವಿಚಿತ್ರವಾಗಿರ್ತದೆ. ಅಂದ್ರೆ ಕೌರವ ಅನ್ನೋ ಶಬ್ದಕ್ಕೆ ಏನರ್ಥ ಮಾಡಿದ್ರು? ನರಿಗಳು, ತೋಳುಗಳು ಅಂತ ಅರ್ಥ ಮಾಡಿದ್ರು. ಇವಕ್ಕ ತ್ರಾಸ ಆಗಿಬಿಡುತ್ತಂತ. ಅಯ್ಯೋ ನೀರಾಗ್ಬಿಟ್ಟು ಹೆಣ, ಇದು ನಮಗೆ ಸಿಗಲ್ವಲ್ಲ, ಇವಕ್ ನೀರಾಗ ಹೊರಗೆ ಬರಂಗಿಲ್ಲ. ಯಾವ್ರಿ? ತೋಳುಗಳಿಗೆ, ನರಿಗಳಿಗೆ ಇವು ಹಾ ಕೇಶವ, ಹಾ ಕೇಶವ, ಏ ಹಣ ಅಲ್ಲಿ ಬಿದ್ದನ ನೀರು ಹೊರಗೋಗಿತ್ತು ಅಂತ ರುದಂತಿ ಇವು ಲಭ್ಯ ಬಳಕತ್ತವ. ಬರಬರ ಆಯ್ತಾ? ಏನ್ರಿ ಈಗ ಇನ್ನೊಂದ್ಸಲ ಹತ್ತಿರ ಶ್ಲೋಕ ಏನಂತ? ಕೇಶವಂ ಪತಿತಂ ದೃಷ್ಟ್ವಾ ಪಾಂಡವ ಹರ್ಷ ನಿರ್ಭರಾಃ ರುದಂತಿ ಕೌರವಾ ಸರ್ವೇ ಹಾ ಕೇಶವ, ಹಾ ಕೇಶವ. ಬರೋದ್ರೆ ಎಷ್ಟು ಮಜಾ ಇರ್ತದ. ಈ ಶ್ಲೋಕ ಯಾಕೆ ಹೇಳತ್ತದ ನಿಮಗೆ? ಭಾಷಾ ಎಷ್ಟು ಮಜಾ ಐತಿ ಸಂಸ್ಕೃತ ಭಾಷಾ ಅಂತ ಸಲುವಾಗಿ ಈ ಶ್ಲೋಕ ಅದು ಬರ್ತಿದ್ರಿ. ಇವ್ರ ಅಪ್ಪಗಳು ಇದನ್ನ ಪುರುಷ ತಂದ್ರನ್ನ ಸುಮ್ಮ ಪುರುಷ ಪುರುಷ ಅಂತ ಹೇಳ್ಕೊಂಡು ಹೊಂಟಿದ್ದೆ. ಪುರುಷ ತಂದ ಕೂಡ ಇದ ಕಡೆ ಉಂಟಿ ಇರ್ಲಿ. ಇವಾಗ ನಾನು ಏನ್ ವ್ಯಾಖ್ಯಾನ ಮಾಡಕತ್ತೀನಿ ನಿಮ್ಗೆ? ಪುರುಷ ಎಂಬ ಪದವನ್ನು ವ್ಯಾಖ್ಯಾನ. ಪುರುಷ ಅಂದ್ರೆ ಯಾವುದು? ಯಾಕೆ ಪುರುಷ ಅಂತ? ಸ್ತ್ರೀ ಪುರುಷರು ಅಂತಂದ್ರೆ ನಮ್ಮ ವ್ಯಾಖ್ಯೆಯೇ ಬೇರೆ. ಶರಣ ಹೇಳಿದ್ರು ಇಲ್ಲಿ ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಪುರುಷರ ಗಡ್ಡ ಹೆಂಗ್ ಮಾಡಿ ನೀವು? ಗಡ್ಡ ಬರ್ಬೇಕಂತ ಮೀಸೆ ಬರ್ಬೇಕು. ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಮತ್ತೇನೇನೋ ಬಂದ್ರೆ ಗಂಡೆಂಬರು. ಅದೆಲ್ಲ ನಿಮ್ಗೆ ಗೊತ್ತಿರೋದೇ. ಮುಡಿ ಮುಡಿ
ಎದೆ ತೋರಿ ಬಂದ್ರೆ ಏನಂದ್ರು ಹೆಣ್ಣೆಂಬರು. ಹೌದಲ್ರಿ? ಮ್ಯಾಲಿನ ಆಕಾರಕ್ಕೆ ಹೆಣ್ಣು ಗಂಡು ವ್ಯತ್ಯಾಸ ಮಾಡಿದೆ. ವಾಸ್ತವಿಕವಾಗಿ ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ. ಅದೇ ಒಳಗೆ ಸುಳಿವಾತ್ಮ ಇಟ್ಕೊಳ್ಳು. ಅದಕ್ಕೆ ಯಾಕೆ ಪುರುಷ ಅಂತ ಕರೆದ್ರಿ ಅಂತ ಕೇಳಿದ್ರೆ ಅದಕ್ಕೆ ಯಾಕೆ ಪುರುಷ ಅಂತ ಪೂರ್ಣ ಮನೇನೈತಿ ಪುರುಷ. ಇದು ನಕಶಿಕ ಪರ್ಯಂತರ ಈ ಚೈತನ್ಯ ತುಂಬ್ಯದ. ಹೌದ್ರಿ? ಈ ಚೈತನ್ಯವು ಆತ್ಮತತ್ವವು ನಕಶಿಕ ಪರ್ಯಂತರ ತುಂಬ್ಯದ. ನಕ ಅಂದ್ರ ಇದು ಶಿಖ ಅಂದ್ರೆ ಈ ಕಡೆ ಸುತ್ತ ಇರ್ತದೆ ಶಿಖ ಅಂತ ಅದಕ್ಕೆ ನಕಶಿಕ ಪರ್ಯಂತರ ತುಂಬ್ಯದ. ಕಾಲಾಗೂ ಚೈತನ್ಯದ ಹೌದ್ರಿ? ಕಾಲಾಗ ಒಮ್ಮೆ ಕಾಲಾಗ ಮುಳ್ಳು ನಡುತ್ತು ತೆಳಗ ಹೇರ್ಬೇಕು. ಎರಡು ಒಮ್ಮೆ ಅದು ಕಾಲ ಮೂಳು ಮುಳುತ್ತು ತೆಳಗ ಹೇರ್ ಕಳೆದದ್ದು ಕಳೆದಿಲ್ಲ. ಈ ಎರಡು ಒಮ್ಮೆ ಗೊತ್ತಾಗ್ತದೆ. ಈಗ ಈ ಕ್ಷಣ ನೀವು ಕಾಲಾಗ ಓದ್ಕೊಡ್ರಿ ತೆಳಗ ಓದ್ಕೊಡ್ರಿ ಗೊತ್ತಾಗ್ತದೆ. ಅದು ಚೈತನ್ಯ ಬರೀ ಇದು ಪಿಂಡಾಂಡದಲ್ಲಷ್ಟೇ ತುಂಬ್ಯಾದಂತಲ್ಲ, ಬ್ರಹ್ಮಾಂಡದಲ್ಲಿಯೂ ಪೂರ್ಣಂ ಅನೇನೈತಿ ಪುರುಷ. ಈ ಆತ್ಮತತ್ವಕ್ಕೆ ನಾವು ಪುರುಷ ಅಂತ ಕರೆದಪ್ಪ. ಜೀವಾತ್ಮ ಅಂತ ಏನಿದೆಯಲ್ಲ, ಈಗ ಆತ್ಮ ಬಿಟ್ಬಿಟ್ಕೊಡ್ರಿ. ಜೀವಾತ್ಮ ಜೀವಾತ್ಮ ಅವರಲ್ಲಿನೂ ಐತಿ ನಿಮ್ಮಲ್ಲಿನೂ ಐತಿ. ಅದಕ್ಕೆ ಏನಂತೀರಿ? ಗಂಡಂತೀರಿ. ಅದಕ್ಕೆ ಚೈತನ್ಯಕ್ಕೆ ಏನಂತೀರಿ? ಈಗ ಇದ್ರಾಗೂ ಕರೆಂಟ್ ಐತಿ, ಅದ್ರಾಗೂ ಕರೆಂಟ್ ಐತಿ. ಮ್ಯಾನ್ ನೋಡಕ್ ಫ್ಯಾನ್ ಅಂತೀವಿ, ಮ್ಯಾನ್ ನೋಡಕ್ ಇದಕ್ಕ ಮೈಕ್ ಅಂತೀವಿ. ಒಳಗೆ ಸುಳಿವ ಕರೆಂಟು ಪವರ್. ಇವರು ವಿಮೆ ಭಾಷೆ ಹೇಳ್ಯಾರ ದಾಕ್ಷಿಮಾರಿಗಳು. ನಿಡಿದೊಂದು ಕೋಲ ಕಡೆ ನಿಡಿದೊಂದು ಕೋಲ ಅಂದ್ರೆ ನೆಟ್ ಇರ್ಬೇಕು. ನಿಡಿದೊಂದು ಕೋಲ ಕಡೆ, ಕೋಲ ಅಂದ್ರೆ ಕೊಳ್ಳ. ನಿಡಿದೊಂದು ಕೋಲ ಕೆಳೆದು ಅಡಿಯ ಹೆಣ್ಣ ಮಾಡಿ ಒಡೆತನವ ಗಂಡು ಮಾಡಿ. ಮತ್ ಇದ್ರಾಗ ಕೆಲವರು ಮತ್ತ ಇದ್ರಾಗೂ ಶಾಂತ ಮಾಡಿರ್ತಾರೆ ನೋಡಿ. ಕೆಳಗಿನ ಗಂಡ ಅಂತಾರ, ಮ್ಯಾಲಿನ ಗಂಡ ಅದ. ಇದ್ರಾಗ ಮತ್ ಬೇರೆ ಭಾವ ಮಾಡ್ಯ ನೋಡಂತ ಇವನು ಕಿರಿಕಿರಿ ಮಾಡ್ತಿರ್ತಾರೆ. ಯಾವ್ದಾರ ಒಂದು ಅನ ಬರ್ತಾರೇನ್ರಿ? ಅಡಿಯ ಹೆಣ್ಣ ಮಾಡಿ ಒಡೆತನವ ಗಂಡು ಮಾಡಿ, ಅದ್ರ ಕೆಳಗಿನ ಭಾಗ ಹೆಣ್ಣು ಮಾಡ್ಯಾನ, ಮ್ಯಾಲಿಂದು ಗಂಡು ಮಾಡ್ಯಾನ ಅಂತ ತಿಳ್ಕೊಳ್ರಿ. ಕೆಳಗಿನ ಹೆಣ್ಣಿನ ಆಕಾರ ಮ್ಯಾಲಿನ ಗಂಡಿನ ಆಕಾರ ಮಾಡಿದ್ರು ಎರಡು ಏನದಾವು? ಹಾಗೆ ಚೈತನ್ಯ ಜೀವ ಅಂದತಕ್ಕಂಥದ್ದು ಏನಾಗಿದೆಯಪ್ಪ? ಅದು ಹೆಣ್ಣ ಗಂಡ ಸೋಗ ನಿಮ್ ಮ್ಯಾಲಿನ ಆಕಾರ ನೋಡಿ ಅಂದದ್ದು. ಅದು ಹೆಣ್ಣು ಅಲ್ಲ. ಅದಕ್ಕೆ ಪುರುಷ ಅಂತಂದ್ರೆ ನೀವು ಆತ್ಮ ಅಂತ ಗ್ರಹಿಸಿದಾಗ ಏನೇ ಎಲ್ಲರೂ ಒಂದೇ. ನಿಮಗೂ ಪುರುಷ ಅನ್ನಬಹುದು, ಅವ್ರಿಗೂ ಪುರುಷ ಅನ್ನಬಹುದು. ದೇಹ ದೃಷ್ಟ ಹೇಳುವಂತ ಮಾತಲ್ಲ, ಆತ್ಮ ದೃಷ್ಟ ಹೇಳುವಂತ ಮಾತು. ಪುರುಷ ಅಂದಾಗ ನೀವು ಹೌದು, ಪುರುಷ ಅಂದಾಗ ಗೊತ್ತಿ ನಿಮಗೂ ಪುರುಷ ಅನ್ಬೋದು ನೋಡ್ರಿ. ಪುರುಷ ಅಂತ ಕರೆದಂತಂದ್ರ ಆತ್ಮದೃಷ್ಟ್ಯ ಅನ್ಬೋದು. ಆತ್ಮದೃಷ್ಟ್ಯ ಅಂದ್ರೆ ಪುರುಷ ಶಬ್ದದ ಗದ್ಲ ಬಗೆಹರಿತಾರೆ. ಈಗ ಪುರುಷ ಈ ಪುರುಷನು ಅಂತಂದಾಗ ಏನಂತ? ಈ ಪುರುಷ ಅಂತಂದಾಗ ಜೀವಾತ್ಮನು ಅಂತಂದಾಗ ಎಲ್ಲರೂ ಬಂದ್ರು. ಹೌದಲ್ರಿ? ಇಲ್ಲಿ ಜೀವಾತ್ಮನು ಅಂತ ಇರ್ತಾವ. ಯಾಕಂತ ನೀವು ಸಾಧನ ಮಾಡಕೊಂಡ್ರ ನೋಡಿ, ಕ್ರಮ ಮಾಡಕೊಂಡ್ರ ಅಂತ ನೀವು ಶುದ್ಧಾತ್ಮ ಅಂತ ನೀವು ಗ್ರಹಿಸಬಾರ್ದು. ಇಲ್ಲಿ ಪುರುಷ ಅಂತಂದಾಗ ಜೀವಾತ್ಮ ಅಂದಾಗ ಹೆಣ್ಣು ಬಂತು, ಗಂಡು ಬಂತು, ಎಲ್ಲರೂ ಬಂದ್ರು. ಈ ವಯನವ್ರು ಬಂದ್ರು, ಆ ವಯನವ್ರು ಬಂದ್ರು. ಪುರುಷ ಕರ್ಮಣ ಅನಾರಂಭ, ಕರ್ಮಗಳನ್ನ ಆರಂಭಿಸರೆ. ಏನ್ ಕರ್ಮಗಳ್ರಿ? ಇಲ್ಲಿ ಕರ್ಮವನ್ನ ಆರಂಭಿಸರೆ ಅಂತಿದೆ. ಕರ್ಮಗಳಂದ್ರೆ ಏನ ಕರ್ಮಗಳು ಅಂತ ಕೇಳಿದ ಸ್ಪಷ್ಟವಾಗಿ ಸತ್ಯ ಹೇಳಿದ್ರು. ಕರ್ಮ ಗೀತಾನಾಗ ಬಂದದು ಅಥವಾ ಏನು ಉಪನಿಷತ್ತಿನಲ್ಲಿ ಬಂದಪ್ಪ?
ಪಾವನಾನಿ ಮನೀಷಿನ ಅಂತ ಬಂದಿದೆಯಲ್ಲ, ಗೀತಾದಾಗ ಬಂದಿರೋದು. ಯಜ್ಞದಾನ ತಪಕರ್ಮ ಪಾವನಾನಿ ಮನೀಷಿನ. ಯಾಕಂತಿಕರ ಇವು ಪಾವನಾನಿ ಮನೀಷಿನ. ಯಜ್ಞದಾನ ತಪಕರ್ಮ ಪ್ರತ್ಯಾಜ್ಯಂ ಕಾರ್ಯಮೇವ ತತ್. ಸ್ಪಷ್ಟವಾಗಿ ಹೇಳಿದ್ರು. ಇದು ಶ್ರುತಿ, ಇದು ಸ್ಮೃತಿ ಮಾತು ಅಂತ ಅನಿಸಿದ್ರೆ ನಿಮಗೆ, ಶ್ರುತಿಯು ಕೂಡ ಏನ್ ಹೇಳಿದ ಗೊತ್ತೇನು? ತನೇತಂ ವೇದಾನುವಚನೇನ ಬ್ರಾಹ್ಮಣ ವಿವಿಧಿಷಂತಿ. ಇದೇ ಮಾತಿಟ್ಕೊಂಡೇ ಅಲ್ಲಿ ಗೀತಾನು ಕೂಡ ಹೇಳಿರುವಂತದ್ದು. ಏನಂತ? ತನೇತಂ ಆತ್ಮಾನಂ ವೇದಾನುವಚನೇನ ಬ್ರಾಹ್ಮಣ ವಿವಿಧಿಷಂತಿ ಯಜ್ಞೇನ ದಾನೇನ ಅನಾಶಕೇನ ತಪಸ ಅಂತ ಹೇಳ್ಕೊಂಡಿದೆ. ಏನಂತ? ಶ್ರುತಿ ಹೇಳಿದೆ ಈ ಮಾತನ್ನ ಸ್ಪಷ್ಟವಾಗಿ. ಅದನ್ನ ಇಲ್ಲಿ ವ್ಯಾಖ್ಯೆ ಮಾಡುವತ್ನಾಗ ಪೂಜ್ಯ ಭಗವತ್ಪಾದರು ಅದನ್ನ ಕೋಟ್ ಮಾಡಿದ್ದಾರೆ ಈ ಮಾತನ್ನ. ಏನಂತ? ತಮೇತಂ ವೇದಾನುವಚನೇನ ಬ್ರಾಹ್ಮಣ ವಿವಿಧಿಷಂತಿ ಯಜ್ಞೇನ ದಾನೇನ ತಪಸ ಅನಾಶಕೇನ. ಅನಾಶಕೇನ ತಪಸ ಅಂತ ಅಂದ್ರೆ ತ್ರಾಸ ಮಾಡ್ಕೊಳ್ಳಾದ ತಪಸ್ಸು ಅಂತ ನೋಡಿ. ಏನ್ ಹೇಳ್ತದ ಇದು ಅಂತ ಕೇಳಿದ್ರೆ ಶ್ರುತಿಯು ಇವನು ಮಾಡ್ಲೇಬೇಕಾಗ್ತದಪ್ಪ. ಏನ್ ಮಾಡ್ಬೇಕಾಗ್ತದ್ರಿ? ವೇದಾನುವಚನೇನ, ವೇದ ಹೇಳ್ತದೆ ಇವನ್ನೆಲ್ಲ ಮಾಡ್ಬೇಕು. ಏನ್ ಮಾಡ್ಬೇಕಂತ ಹೇಳಿದ? ದಾನ ಮಾಡ್ಬೇಕು, ಯಜ್ಞ ಮಾಡ್ಬೇಕು, ತಪಸ್ಸು ಮಾಡ್ಬೇಕು. ಯಜ್ಞ ದಾನ ತಪಸ್ಸು. ತಪಸ್ಸು ಅಂತಂದ್ರೆ ಆತ್ಮ ಉಳಿಸಲಾಗ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೊಂದು ವಿಶೇಷ ಬಳಸ್ತಾರೆ. ಅನಾಶಕೇನ ತಪಸ ಅಂತಂದ್ರೆ ತ್ರಾಸ ಕೊಡಾಡುತ್ತ ತಪಸ್ಸು. ನೀವು ಸದ್ಯ ಈಗ ಶಾಸ್ತ್ರ ಕೇಳಕತ್ರಿ, ನೀವು ತಪಸ್ಸೆ ನೋಡಿ ಸದ್ಯ ತಪಸ್ಸು ಮಾಡಬೇಕು. ಇನ್ನೂ 2 ತಾಸು ತಪಸ್ಸು 2 ತಾಸು ತಪಸ್ಸು ಮಾಡಿ. ನಂದು ದೊಡ್ಡ ತಪಸ್ಸು. ಅಧ್ಯಯನ ಅಧ್ಯಾಪನ ಬೆಳಕು ಏನಂದಾರಿ? ತಪಸ್ಸು ಅಂದಾರ. ನಂದು ಭಾರಿ ತಪಸ್ಸು. ನೋಡ್ಕೊಂತ 10 ನಿಮಿಷ ತಪಸ್ಸು ಮಾಡಿ ನಾನು ಅಲ್ಲಿ ಅಧ್ಯಯನ ಮಾಡೀನಿ. ಇವತ್ತು ಅಧ್ಯಾಪನ ಮಾಡಕತ್ತೀನಿ. ಅಧ್ಯಯನ ಅಧ್ಯಾಪನ ಮಾಡೋದು ತಪಸ್ಸು ಅಂತ ಹೇಳಿದ. ಯಜ್ಞ ದಾನ ತಪಸ್ಸು ಈ ಕರ್ಮಗಳು. ಇಲ್ಲಿ ಕರ್ಮ ಅಂತಂದ ಏನ್ ಕರ್ಮ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡಕತ್ತೀನಿ ನಾನು ಇವಾಗ. ಕರ್ಮ ಅಂತಂದ್ರೆ ಇಲ್ಲಿ ಯಜ್ಞ ದಾನ ತಪಸ್ಸು ಇವೆಲ್ಲಗಳು ಏನಂತ ಹೇಳಿಸ್ಕೊಂಡಿವೆ? ಕರ್ಮಗಳು ಅಂತ ತಿಳಿಸಿ. ಇವನು ಮಾಡಲಾರ್ದನೆ ಅನಾರಂಭ. ಅನಾರಂಭ ಅಂತಂದ್ರೆ ಏನಂತಾರೆ? ಇವನು ಮಾಡಲಾರ್ದನೆ ಯಜ್ಞ ದಾನ ತಪಸ್ಸು ಈಗೆಲ್ಲ ಕರ್ಮಗಳನ್ನು ಸತ್ಕರ್ಮಗಳು. ಸತ್ಕರ್ಮ ಅಂತ ನಿಮ್ಗೆ ಗೊತ್ತಾಗ್ತದೆ. ಸತ್ಕರ್ಮ ಅಂತಂದ್ರೆ ವೇದ ವಿಹಿತವಾಗಿರ್ತಕ್ಕಂಥವು ಎಲ್ಲ ಕರ್ಮ, ಚೋಳ ಕರ್ಮ, ಸಮಾಜಕ್ಕೆ ಒಳ್ಳೆಯದಾಗುವಂತ ಎಲ್ಲಾ ಕರ್ಮವನ್ನು ಹೇಳಿದ. ಆ ಜಗದೋದ್ಧಾರ ಸಮೋದ್ಧಾರವಾಗುವಂತ, ನಿನಗೂ ಒಳ್ಳೆಯದಾಗುವಂತ, ನೀವು ಸುತ್ತಮುತ್ತಲವರು ಒಳ್ಳೆಯದಾಗುವಂತ ದಾನ ಯಾಗ ಇತ್ಯಾದಿ ಕರ್ಮಗಳನ್ನು ಹೇಳ್ಕೊಂಡ್ ಬಂದಿದ್ದಾರೆ. ಈಗ ನೋಡಿ, ಪಕ್ಷಿಗಳಿಗೆ ನೀವು ನೀರು ಕುಡಿಸಿದ್ರಂತಂದ್ರ ಒಳ್ಳೆ ಪುಣ್ಯದ ಕೆಲಸನೇ ಅದು. ಒಂದಿಷ್ಟು ನಿಮ್ಮ ಕಟ್ಟಿದ ಎತ್ತುಗಳಿಗಿಂತಲೂ ಅವಕ್ಕೂ ಕುಡಿಸಬೇಕು. ಮತ್ತೆ ನೀವು ಒಂದಿಷ್ಟು ನೀರಳಿಸಿ ಸಾಯ್ತದ ಅಂತ ನೀರು ಕುಡಿಸಿರೋದು ಏನೈತ್ರಿ? ಸತ್ಕರ್ಮನೇ ಐತದು, ಪುಣ್ಯದ ಕರ್ಮನೇ ಐತಿ. ಆದ್ರೆ ಇವನ್ನೆಲ್ಲ ಮಾಡೋ ಹೊತ್ನ್ಯಾಗ ನೀವು ಪಕ್ಷಿಗಳಿಗೆ ನೀರು ಕುಡಿಸೋ ಹೊತ್ನ್ಯಾಗ ಪಕ್ಷಿಯಿಂದ ಏನಾದ್ರೂ ಒಂದು ಮರಳಿ ದೊರೆತಿತ್ತು ಎಂಬ ಭಾವನೆ ಇಲ್ಲದೇ ನೀವು ಮಾನವೀಯತೆಯ ದೃಷ್ಟಿಯಿಂದ ಅಂತಃಕರಣವುಳ್ಳವರಾಗಿ ಹೆಂಗ ಒಂದಿಷ್ಟು ಪಕ್ಷಿಗಳಿಗೆ ನೀರು ಕೆಲಸ ಮಾಡ್ತಾರ, ಹಾಗ ಮನುಷ್ಯರೇ ಮೊದಲಾದ ಎಲ್ಲರಿಗೂ ಕೂಡ ನೀವು ಒಂದಿಷ್ಟು ಅವರಿಗೆ ಒಳ್ಳೆಯದಾಗುವಂತ ಕೆಲಸ ರಿಟರ್ನ್ ಏನಾದಿತ್ತು ನನಗೆ ಎಂಬುದನ್ನು ವಿಚಾರ ಮಾಡಲಾರೆ ಮಾಡಿದೆ ಅಂತಂದ್ರೆ ಅವಾಗ ಆ ಕರ್ಮಗಳು ಅಂತ ಹೇಳಿಸ್ಕೊಳ್ತವೆ, ನಿಷ್ಕಾಮ ಕರ್ಮಗಳು ಅಂತ ಹೇಳಿಸ್ಕೊಳ್ತವೆ. ಅಪೇಕ್ಷೆ ಹೇಳಲಾರ್ದೇ ಮಾಡೋದು. ಏನ್ ಅನ್ನ ಇದನ್ನು ಮಾಡಿದ್ರೆ ನನಗೆ ಏನ್ ಸಿಕ್ಕಿತ್ತು ಅಂಬ ಯೋಚನೆ ಮಾಡಲ್ಲ. ತಾಯಿ ಮಗುವಿಗೆ ಊಟ ಮಾಡಿಸ್ತಾಳೆ, ತಾಯಿ ಮಗುವಿಗೆ ಊಟ ಮಾಡಿಸ್ತಾಳೆ. ಅವ್ರಿಗೆ ಏನಾದ್ರೂ ಸಿಕ್ಕಿತ್ತು ಅಪ್ಪ ವಿಚಾರ ಮಾಡಿ ಊಟ ಮಾಡಿಸ್ತಾರಂತೆ. ಏನ್ರ ರಿಟರ್ನ್ ಏನಾದ್ರೂ ಸಿಕ್ಕಿತ್ತು, ಯಾವ ಅಪೇಕ್ಷೆ ಇಲ್ಲದೇನೆ ಆ ತಾಯಿಯಾದಂತೂ ಮಗುವಿಗೆ ಹಾಲು ಕೊಡಿಸ್ತಾರಲ್ಲ, ಅಲ್ಲ ಇದು ನಿಷ್ಕಾಮ ಕರ್ಮ ಐತಿ ನೋಡಿ. ನಿಷ್ಕಾಮ ಕರ್ಮ ಇವನ್ನೆಲ್ಲ ನೀನು ಯಜ್ಞ ದಾನ ತಪಸ್ಸು ಇವೆಲ್ಲವುಗಳನ್ನ ನೀನು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಮತ್ತೆ ಫಲಾಪೇಕ್ಷೆ
ಇಟ್ಕೊಳ್ಬಾರ್ದು ಅಂತಂದ್ರೆ ನೀನು ಕರ್ಮ ಆರಂಭಿಸಿಲ್ಲ ಅಂತಾನೆ ಅರ್ಥ. ನೆನಪಿಟ್ಕೊಳ್ರಿ, ಇವೆಲ್ಲ ಯಜ್ಞ ದಾನ ತಪಸ್ಸು ಮೊದಲಾದಂಥ ಈ ಕರ್ಮಗಳನ್ನು ನೀನು ಆರಂಭಿಸದೆ ಇವನು ಮಾಡಲಾರ್ದೇನೆ ನಿನಗೆ ಏನ್ ಸಿಗುದಿಲ್ಲ? ಜ್ಞಾನ ನಿಷ್ಠೆಯು ಕರ್ಮಣಾಂ ಅನಾರಂಭ್ಯಾತ್ ನೈಷ್ಕರ್ಮ್ಯಂ ನ ಅಸ್ನುತೆ. ನೈಷ್ಕರ್ಮ್ಯಂ, ನೈಷ್ಕರ್ಮ್ಯಂ ಅಂದ್ರೆ ಏನು ಅದರ ವಿವರಣೆ ಕೊಡ್ತೀನಿ. ನೈಷ್ಕರ್ಮ್ಯಂ ಅನ್ನೋದಕ್ಕೆ ನೈಷ್ಕರ್ಮ್ಯಂ ಅಂದ್ರೆ ಒಂದರ್ಥ ಹೇಳಿದ್ರು ಜ್ಞಾನ ನಿಷ್ಠ ಅಥವಾ ಜ್ಞಾನಾಧಿಕಾರತ್ವ ಅಂತ ಒಂದು ಹೇಳಿದ್ರು. ಅಥವಾ ಇನ್ನೊಂದು ಅರ್ಥ ಬರೆದಿದ್ದಾರೆ, ಜ್ಞಾನ ನಿಷ್ಠೆಯಿಂದ ಬರುವ ನಿಷ್ಕ್ರಿಯತಾ ಸ್ಥಿತಿ. ನಿಷ್ಕ್ರಿಯತಾ ಸ್ಥಿತಿ ಅಂತಂದ್ರೆ ಏನು? ಅದನ್ನ ಗೀತಾವನ್ನ ಮಾಡಿದ ನಿಷ್ಕರ್ಮ್ಯ ಸ್ಥಿತಿಯನ್ನ ಅದನ್ನ ಸ್ವತಃ ಗಚ್ಚನ್ ಗಚ್ಚನ್ ಸ್ವಪನ್ ಪ್ರಲಪನ್ ವಿಸೃಜನ್ ಶೃಣ್ವನ್ ಉನ್ಮಿಷನ್ ನಿಮಿಷನ್ ಏನು ಕ್ರಿಯಾ ನಡೆದ್ರು, ಅದಕ್ಕೆ ಅಕರ್ಮಣ ಅಂತ ಶಬ್ದ ಬಳಸಿಕೊಂಡಿದ್ದಾರೆ ಈ ಗೀತೆಯಲ್ಲಿ. ಏನು ಕ್ರಿಯಾ ನಡೆದ್ರು ಅದು ಆತ್ಮದಲ್ಲಿ ನಡೀತದೆ. ನಾನು ನಿಷ್ಕ್ರಿಯನಾಗಿದ್ದೇನೆ, ನಾನೇನು ಮಾಡುವವನಲ್ಲ, ಕೇವಲ ನೋಡುವವನು ಎಂಬ ಸ್ಥಿತಿ ಬರುವಂತಹದ್ದು ಅದು ನಿಷ್ಕ್ರಮತಾ ಸ್ಥಿತಿ ಅಂತ ಹೇಳ್ತಾರೆ. ಇದು ಎದರಿಂದ ಬರ್ತದೆ? ಜ್ಞಾನ ವಿಷಯದಿಂದ ಬರ್ತಕ್ಕಂಥದ್ದು. ಕೇವಲ ಸಾಕ್ಷಿ ಭಾವದಿಂದ ಉಳಿಯುವಂತಹದ್ದು ನಿಷ್ಕ್ರಮತಾ ಭಾವ ಅಂದ್ರೆ ಸಾಕ್ಷಿ ಭಾವ. ಕರ್ನಾಟಕ ಜ್ಞಾನ ಎಂಬುದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಶ್ರೀಮಂತ ಶ್ರೀಗಳು ಜ್ಞಾನದ ಲಕ್ಷಣವನ್ನ ಹೇಳ್ತಾ ಬರೀತಾರಲ್ರಿ, ಬಹಳ ಚಂದ ಜ್ಞಾನದ ಲಕ್ಷಣ ಬರೀತಾರೆ. ಎದ್ರೊಳಗ ಈ ಮುಕ್ತಿ ಸಾಧನವನ್ನ ಕೊಡುವಂತ ಹೇಳುವಂತ ಒಂದು ಪದ ಐತೆ. ಅದ್ರೊಳಗೆ ಏನ್ ಕೇಳ್ಯಾರ? ವೈರಾಗ್ಯ ಕೇಳ್ಯಾರ, ಮತ್ತೆ ಜ್ಞಾನ ಕೇಳ್ಯಾರ. ಜ್ಞಾನ ಅಂದ್ರೆ ಜ್ಞಾನದ ಲಕ್ಷಣ ಬರದ ಏನಂತ ಬರೋದ್ರಲ್ಲಿ ಜ್ಞಾನದ ಲಕ್ಷಣ ಬರೋದಿಲ್ಲ. ನನಗೆ ಕರ್ಣಾದಿಗಳ ಆಚರಣ ಸಾಕ್ಷಿಕ ಚಿತ್ತು ತಾನೆಂಬ ಭಾವ ಇದು ನೈಷ್ಕರ್ಮತ ಅಂತ ಹೇಳಿಸ್ಕೊಡ್ತದೆ. ನಿಷ್ಕರ್ಮತ ಅಂದ್ರೆ ನಾನು ಏನು ವ್ಯಾಖ್ಯಾನ ಮಾಡಕ್ಕೆ ಕೊಡ್ರಿ. ನೈಷ್ಕರ್ಮತ ಅಂತಂದ್ರೆ ಕರ್ಣಾದಿಗಳ ಆಚರಣ ಸಾಕ್ಷಿಕ ಚಿತ್ತು ತಾನೆಂಬ ಭಾವ ಇದು ನೈಷ್ಕರ್ಮತ. ಈಗ ನೋಡ್ರಿ, ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನ್ ಉದಾಹರಣೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಬಹಳ ಸುಂದರವಾದಂತ ಉದಾಹರಣೆಯನ್ನು ಕೊಟ್ಟರು. ಪಂಚದಶಿಯಲ್ಲಿ ಹೇಳಿದ್ದಾನೆ ನಿಜಗುಣ ಶಿವಯೋಗಿಗಳು ಮಹಾತ್ಮರು ಚಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ ನೋಡ್ರಿ. ಯಾವ ನಾಟಕ ಅರಸು ನರ್ತಕಿ ತಾಳದಾರಿ ಸೂರಿಗಳ ನಾವರಿಸಿ ಬೆಳಗುವ ರಂಗದಡೆ ಸ್ವರರಂತೆ ಆಚರಣ ಸಾಕ್ಷಿಕ ಚಿತ್ತು ತಾನೆಂಬ ನೆಲೆಗೊಂಡಿತ್ತು ಯಾವ ಪುಣ್ಯ ಅಂತ ಹೇಳಿ. ಉದಾಹರಣೆ ತಗೊಳ್ಳಿ, ನಾಟಕ ಮಾಡ್ತಿದ್ರು. ಹಿಂದ ನಾಟಕ ಮಾಡ್ತಿದ್ರು. ಇದರೊಳಗೆ ರಂಗದಲ್ಲಿ ಏನಿರ್ತಿತ್ತು? ದೀಪ ಹಚ್ಚಿಡ್ತಿದ್ರು. ಆ ದೀಪದ ಬೆಳಕಿನಲ್ಲಿ ನಾಟಕ ಮಾಡ್ತಿದ್ರು. ಅಲ್ಲಿ ರಾಮ ಬರ್ತಿದ್ದ. ರಾವಣ ಚಲೋ ಕೆಲಸ ಮಾಡ್ತಿದ್ದ, ಕೆಲಸ ಮಾಡ್ತಿದ್ದ. ರಾಮ ಒಳ್ಳೆ ಕೆಲಸ ಮಾಡ್ತಿದ್ದ. ರಾವಣನ ಕ್ರಿಯೆಗೂ ಅದು ಸಾಕ್ಷಿಯಾಗಿದೆ, ರಾಮನ ಕ್ರಿಯೆಗೂ ಸಾಕ್ಷಿಯಾಗಿದೆ. ಮಾಡೋರು ಮಾಡ್ಕೊಳಪ್ಪ, ನಾವು ನೋಡ್ಕೊಂತ ಏನ್ ಮಾಡೋ ಮಾಡ್ಕೊಡ್ರಿ, ಕೂರೋ ಕೂರ್ಕೊಡ್ರಿ. ನೀವ್ ಏನ್ ಹೇಳ್ತೀರಿ ಹೇಳ್ಕೊಡ್ರಿ. ಸಾಕ್ಷಿ ಹಾಗೆ ನೀವ್ ಏನ್ ಮಾಡ್ಕೊಂಡ್ರಿ ಮಾಡ್ಕೊಡಪ್ಪ, ನನ್ ಸಂಬಂಧ ಇಲ್ಲ ಅಂತ ಹೆಂಗ್ ಉಳಿದು ನೋಡೋದು. ಹಂಗ ಈಗ ನೋಡ್ರಿ, ಇಲ್ಲಿ ಕಾಲ್ ನಡೀತದೆ, ಕೈ ಹಿಡಿತದೆ ಬಿಡ್ತದೆ. ಎಲ್ಲಾ ಕರ್ಮೇಂದ್ರಗಳು ತಮ್ಮ ಕೆಲಸ ಮಾಡ್ತವೆ, ಜ್ಞಾನೇಂದ್ರಗಳು ತಮ್ಮ ಕೆಲಸ ಮಾಡ್ತವೆ. ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ. ಕರ್ಣಗಳು ಆಚರಣೆ ಇರುತ್ತದೆ. ಆ ಕರ್ಣಗಳ ಆಚರಣೆಗೆ ಅವುಗಳ ಕ್ರಿಯೆಗೆ ಸಾಕ್ಷಿಕ ಚಿತ್ತು ತಾನೆಂಬ ಭಾವವೇ ಇದು ನೈಷ್ಕರ್ಮತಾ
ಅಂದ್ರೆ ಜ್ಞಾನ ನಿಷ್ಠೆ ಅನ್ನೋ ಶಬ್ದಕ್ಕೆ ಅರ್ಥ ಮಾಡ್ಕೊಳ್ರಿ. ಜ್ಞಾನಾಧಿಕಾರತ್ವ ಅಂತ ಅರ್ಥ. ಜ್ಞಾನ ನಿಷ್ಠ ಅಂತಂದ್ರೆ ಏನ್ರಿ? ಜ್ಞಾನಾಧಿಕಾರತ್ವ. ಆ ಜ್ಞಾನಾಧಿಕಾರತ್ವ ಅನ್ನತಕ್ಕಂಥದ್ದು ಕರ್ಮಗಳನ್ನು, ಯಾವ ಕರ್ಮಗಳನ್ನು? ಯಜ್ಞ ದಾನ ತಪಸ್ಸು ಮೊದಲಾದಂತ ಈ ಕರ್ಮಗಳನ್ನು ನೀನು ಆರಂಭಿಸಲಿ ಅಂತಂದ್ರೆ ಇವ್ರು ಮಾಡಾರೆ. ಅಂದ್ರೆ ಒಟ್ಟಾರೆ ಅಭಿಪ್ರಾಯ ಏನ್ ಹೇಳ್ದಂಗೆ ಟೋಟಲಿ ಮಾತನಾಗ ನೀವು ನಿಜಗುಣ ಶಾಸ್ತ್ರ ಕೇಳ್ತಾರೋ ಅವ್ರ ಭಾಷೆ ಹೇಳಿದ್ರೆ ಪರಂಪರೆ ಆಗ್ತದೆ ನಿಮ್ಗೆ. ಮುನ್ನವೇ ಭಕ್ತಿ ಕ್ರಿಯೆ ದಂಡೆರೆ ಪರಿಶುದ್ಧವಾದ ಸುಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನರಿಗೆ ಇದರ ಸಾಧ್ಯ. ಅಂದ್ರೆ ನೀವು ನಿಜ ಸ್ವರೂಪಂ ಜ್ಞಾನನಿಷ್ಠ ನೀವು ಪಡಿಬೇಕು ಅಂತ ಅನಿಸಿತ್ತು ಅಂತಂದ್ರೆ, ಹೊಂದಬೇಕಾಗಿತ್ತು ಅಂತಂದ್ರೆ ನೀವು ಮೊದಲೇ ಏನ್ ಮಾಡ್ಕೊಂಡ್ ಬರ್ಬೇಕಾಗ್ತದೆ? ಈ ಎಲ್ಲಾ ಭಕ್ತಿ ಕ್ರಿಯೆ ಮೊದಲಾದಂತ ಕರ್ಮಗಳನ್ನ ಮಾಡಿ, ಸತ್ಕರ್ಮಗಳನ್ನ ಮಾಡಿ ಪಾಪ ದೋಷವನ್ನ ಕಳ್ಕೊಂಡು ನಿರ್ಮಲಾಂತಃಕರಣವುಳ್ಳವರಾಗಿ ಶುದ್ಧಾಂತಃಕರ್ಣಿಗಳಾಗಿ ಪರಿಪಕ್ವಾಂತಃಕರಣ ಹೃದಯವುಳ್ಳವರಾಗಿ ನೀವು ಎಲೆ ಈ ಜ್ಞಾನ ಸಾಧನೆಯಲ್ಲಿ ತೊಡಗಿದ್ರಿ ಅಂತಂದ್ರೆ ಆಗಲೇ ನಿಮಗೆ ಅದು ಜ್ಞಾನ ನಿಮಗೆ ಪ್ರಯೋಜನಕ್ಕೆ ಬರ್ತದೆ. ಇಲ್ಲೇ ಹೋದ್ರೆ ಬರಂಗಿಲ್ಲ. ಅದರಲ್ಲಿ ಅದಕ್ಕೆ ಮೊದಲು ಸತ್ಕರ್ಮಗಳು ಬೇಕು. ಸತ್ಕರ್ಮಗಳನ್ನ ಮಾಡಿ ನಿಷ್ಕಾಮ ಕರ್ಮವನ್ನು ಮಾಡಿ ಶುದ್ಧಾಂತ ಕರ್ಣಿಗಳವರಾಗಿ ನೀವು ಜ್ಞಾನಾಧಿಕಾರವನ್ನ ಹೊಂದಬೇಕು. ಅದಕ್ಕೆ ಸ್ಪಷ್ಟವಾಗಿ ಗೀತಾ ಹೇಳ್ಕೊಂಡ್ ಬಂದದೆ ಏನಪ್ಪಾ ಅಂತ ಕೇಳಿದ, ಸ್ಪಷ್ಟವಾಗಿ ಗೀತಾ ಹೇಳ್ತು ಇವನು ಮಾಡಲೇಬೇಕಪ್ಪ. ಯಜ್ಞೋ ದಾನ ತಪಶ್ಚೈವ ಪಾವನಾನಿ ಭವಿಷ್ಯಂ. ಇದು ನಿಮ್ಮನ್ನು ಪಾವನ ಮಾಡ್ತದೆ. ಇವನ್ನ ಅವಶ್ಯವಾಗಿ ಮಾಡಬೇಕು. ಕರ್ಮಗಳನ್ನ ಆರಂಭಿಸಬೇಕು. ಕರ್ಮಗಳನ್ನ ಆರಂಭಿಸದೆ ನಿಮ್ಗೆ ಇವೆಲ್ಲ ನಿಷ್ಕಾಮ ಭಾವನೆಯಿಂದ ಕರ್ಮಗಳನ್ನ ಮಾಡಲಾರ್ದೇನೆ ನಿಮ್ಮ ಚಿತ್ತ ನಿರ್ಮಲ ಆಗುದಿಲ್ಲ. ಚಿತ್ತ ನಿರ್ಮಲ ಆಗಲಾರ್ದೇನೆ ನಿಮ್ಗೆ ನೈಷ್ಕರ್ಮತಾ ಸಿದ್ಧಿ. ನೈಷ್ಕರ್ಮತಾ ಸಿದ್ಧಿ ಅನ್ನೋದಕ್ಕೆ ನಾನು ಏನರ್ಥ ಹೇಳಿದೆ? ಎರಡು ಅರ್ಥ ಹೇಳಿದೆ. ಒಂದು ಜ್ಞಾನನಿಷ್ಠ, ಆ ಜ್ಞಾನ ನಿಷ್ಠೆಯಿಂದ ಪ್ರಾಪ್ತವಾಗಿರ್ತಕ್ಕಂಥ ಜ್ಞಾನ ಸ್ಥಿತಿ. ಅದು ಜ್ಞಾನ ಸ್ಥಿತಿ ಅಂತ ಏನ್ ಹೇಳಿದ್ದೇವೆ ನಾವು? ತಾವು ಸಾಕ್ಷಿ ಎಂಬ ಭಾವನೆಯಿಂದ ಉಳಿಯುವಂತ ಜ್ಞಾನ ಸ್ಥಿತಿ. ಕೃತತ್ವ ನೀತಿಗಳೆದು ಆನಂದ ಪರಿಪೂರ್ಣತಾನೆ ಅಂತ ಹೃದಯದೊಳಗೆ ನಂಬಿ ಬಹುಮತ ನೆನೆಸದೆ ಒಟ್ಟಾರೆ ಎಲ್ಲ ಅನಾತ್ಮದ ವ್ಯವಹಾರಕ್ಕೆ ತಾನು ಸಾಕ್ಷಿಯಾಗಿ ಉಳಿಯುವಂತ ಸ್ಥಿತಿನೇ ಏನೈತ್ರಿ? ಜ್ಞಾನ ಸ್ಥಿತಿ ಐತಿ. ಈ ಜ್ಞಾನ ಸ್ಥಿತಿಯು ಯಾವ್ದ್ರಿ? ಕರ್ಮ ಮಾಡಾದ್ರೆ ಅದು ನಿಮಗೆ ಸಿದ್ಧಿಸುವ ಅಂತ ಕರ್ಮ ಮಾಡಾದ್ರೆ ಏನಾಗಿಲ್ಲ? ಚಿತ್ತ ನಿರ್ಮಾಣ ಆಗುದಿಲ್ಲ. ಚಿತ್ತ ನಿರ್ಮಾಣ ಆಗಲಾರ್ದೇ ನಿಮಗೆ ಜ್ಞಾನ ಸಿದ್ಧಿ ಆಗೋದಿಲ್ಲ. ಅದಕ್ಕೆ ಮತ್ತೊಮ್ಮೆ ಅನ್ನ ರಿಪಿಟೇಷನ್ ಮಾಡೋದು ಅಲ್ರಿ. ನಾನು ಏನೂ ಮಾಡ್ಲಾರ್ದಂಬ ಸ್ಥಿತಿಯನ್ನ ಪಡೀರಿ ಅಂತ ಹೇಳ್ತೀನಿ. ನಾನು ಏನೂ ಮಾಡ್ಲಾರ್ದ ಅಂತಕ್ಕಂಥ ಸ್ಥಿತಿಯನ್ನ ಪಡೆದ್ರಿ. ಏನೂ ಮಾಡ್ಲಾರ್ದವನ್ನ ಅನಿಸ್ಕೋಬೇಕಾಯ್ತು. ಮಾಡ್ಲಾರ್ದ ಇವ್ರಿಗೆ ಚಲೋ ಅಲ್ವೇ ಅಂತ ಕೇಳ ಸನ್ನಸನಾದೇವ ಅಂತ ಮುಂದೆ ಮಾತಾಡಿದೆ. ಕರ್ಮ ತ್ಯಾಗ ಮಾಡಿದ್ರೆ ಆ ಸ್ಥಿತಿ ಬರೋದಿಲ್ಲಪ್ಪ. ಮಾಡಿ ಇರಬೇಕ್ರಿ ಅಂತ ನಾ ಶ್ಲೋಕ ಅಥವಾ ಒಂದು ಮಾತು ಹಿಡಿತಾರೆ. ಯಾಕಂದ್ರೆ ಮಾಡಿದೆ ಮುಂದಿನ ಭಾಗವನ್ನ ಸರಿಸ್ತಾವ ನಿರೂಪಣೆ ಮಾಡ್ತಾರೆ ಅಂತ